ಮೇಡಮ್. Good morning. Good morning, madam. Good morning, Good madam. morning to all. Madam. Thank you. Thank you to all. Very good morning. ಮೇಡಮ್ ಸಾಂಗ್ ಹಾಕ್ಬಿಟ್ರೆ ಅದು ಹೆಂಗೆ ಕತೆ ಹಾ ಸರ್, ಅದಕ್ಕೋಸ್ಕರನೇ ನಾನು ಒಂದ್ ಸಾಂಗ್ ನನಗೆ ಜೋಡಿಸ್ಕೊಂಡಿದ್ದೀನಿ. ಜೋಡ್ಸಿದ್ದೀರಾ? ನನಗೆ ಜೋಡಿಸ್ಕೊಂಡಿದ್ದೀನಿ ಸರ್. ಯಾಕಂದ್ರೆ ಬೇಸಿಕಲಿ ನಾನು ಬಾತ್ರೂಮ್ ಸಿಂಗರು. ಸಣ್ಣೋಳಿರ್ಬೇಕಾದ್ರೆ ನನಗೆ ಸಿಂಗರ್ ಆಗ್ಬೇಕಂತ ಆಸೆ ಹುಟ್ಟಿತ್ತು. ಅದು ಹೋಗಿ ಮತ್ತೆ ಬಾತ್ರೂಮ್ ಸಿಂಗರ್ ಆದೆ. ನೆಕ್ಸ್ಟ್ ಬಂತು ನಂದು ಜೀವನದಲ್ಲಿ ನಾನು ಇಂಡಸ್ಟ್ರಿಯಲ್ ಏರಿಯಾನಲ್ಲಿ ವರ್ಕ್ ಮಾಡ್ಬೇಕು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಅಂತ ಆಸೆ ಹುಟ್ಟು. ಬಟ್ ಲೆಕ್ಚರರ್ ಆದೆ. ಲೆಕ್ಚರರ್ದು ಕ್ಯಾನ್ಸಲ್ ಆಗ್ಬಿಟ್ಟು ಇಲ್ಲಿ ಇವಾಗ ವೆಲ್ನೆಸ್ ಕೋಚ್ ಆಗಿ ನಾನು ಅದು ಸಿಗ್ತಾ ಹೋಯ್ತು ನನಗೆ ಇನ್ಫಾರ್ಮೇಶನ್. ಹಂಗಾಗಿ ಕಂಪ್ಲೀಟ್ ಆಗಿ ಚೇಂಜ್ ಆಗೋದಕ್ಕೆ ನನಗೆ ಹೆಲ್ಪ್ ಆಯ್ತು. ಯಾರ್ಯಾರೆಲ್ಲ ಇಷ್ಟ ಇದ್ದೀರಾ ಈ ಜರ್ನಿಗೆ? ಹೌದಲ್ವಾ? ನಾನು ಇವತ್ತು ಸ್ಪೆಷಲ್ ಆಗಿ ಕಿಡ್ಸ್ ಬಗ್ಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಲಕ್ಷ್ಮಣ್ ರಾವ್ ಅಂತ ಅದನ್ನ ಬರ್ದಿರೋದು. ಆ ಅದೆಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ, ಒಂದು ಪರ್ಸನ್ಗೆ ಒಂದು ಗುಡ್ ಆಟಿಟ್ಯೂಡ್ಸ್ ಇಂದ ಸಮಾಜಕ್ಕೇನೆ ಒಂದು ಒಳ್ಳೆ ತಿಳಿಸ್ಕೊಡ್ತಾರಲ್ಲ, ಅದಕ್ಕೆ ಒಂದು ಥ್ಯಾಂಕ್ಸ್. ಸೊ ನಾನು ಡ್ರೀಮ್ ಮಾಡಿದ್ದೆ. ಮದ್ವೆ ಆಯ್ತು. ಫಸ್ಟ್ನೇ ಪ್ರೆಗ್ನೆನ್ಸಿನಲ್ಲಿ ನನ್ನ ಮಗಳದು ಪ್ರೆಗ್ನೆಂಟ್ ಇರ್ಬೇಕಾದ್ರೆ ನನ್ಗೇನು ಐಡಿಯಾಸ್ ಇಲ್ಲ. ಹಿಂಗಿರ್ಬೇಕು, ಹಿಂಗ್ ತಿನ್ಬೇಕು ಅಂತ. ಬಟ್ ಯಾಕೆ ಹೇಳ್ತೀವಿ, ತುಂಬಾನೇ ವಾಮಿಟಿಂಗ್ ಸೆನ್ಸೇಷನ್. ವಾಮಿಟಿಂಗ್ 7 ತಿಂಗಳು ಕಂಪ್ಲೀಟ್ ಆಗೋವರೆಗೂ ಮೊದಲನೇ ಹೆರಿಗೆನಲ್ಲಿ 7 ತಿಂಗಳು ಕಂಪ್ಲೀಟ್ ಆಗಿ ವಾಂತಿ ಆಗ್ತಿತ್ತು. ಒಂದು ನೀರ್ ಕುಡಿದ್ರು ವಾಂತಿ, ಒಂದು ಅನ್ನ ಕುದಿಯೋದು ಸ್ಮೆಲ್ ನೋಡಿದ್ರೆ ವಾಂತಿ. ನನಗೆ ಒಂದು ದಿನಕ್ಕೆ ಒಂದು 2-3 ಆಪಲ್ ನಲ್ಲೇ ಬದುಕ್ತಿದ್ದೆ. ಆಪಲ್ ತಿಂದ್ರೆ ಮಾತ್ರ ಸ್ವಲ್ಪ ನನಗೆ ಆ ತರದ ವ್ಯತ್ಯಾಸ ದೇಹದಲ್ಲಿ ಕಾಣಿಸ್ತಿದ್ದಿಲ್ಲ. ನನ್ನನ್ನು 7 ತಿಂಗಳು ನನ್ನನ್ನು ಬದುಕಿಸಿದೆ ಅಂತಂದ್ರೆ ಆಪಲ್. ಆಮೇಲೆ ಎಷ್ಟು ಡೆಫಿಷಿಯನ್ಸಿ ಆಯ್ತು ನನ್ನ ಬಾಡಿನಲ್ಲಿ ಅಂತ ಅಂದ್ರೆ, ಚೆಕ್ ಮಾಡಿಸಿದ್ರೆ ಹಿಮೋಗ್ಲೋಬಿನ್ ಲೆವೆಲ್ 6.5 ಇದೆ. 6.5. ಇನ್ನೇನು ಹೆರಿಗೆಗೆ ಇನ್ನು 2 ತಿಂಗಳು ಅಷ್ಟೇ ಇದೆ. ಏನ್ ಮಾಡ್ಬೇಕು? ಇಲ್ಲ ನಿಮ್ಗೆ ಇವಾಗ ಏನೇ ಹೊರಗಿನಿಂದ ಕೊಟ್ಟರು ಕೂಡ ಟ್ಯಾಬ್ಲೆಟ್ಸ್ ಮುಖಾಂತರ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಕ್ ಸಾಧ್ಯ ಇಲ್ಲ. ಯಾಕಂದ್ರೆ 9 ಆದ್ರೂ ಇರ್ಬೇಕು ಮಿನಿಮಮ್ ಹೆರಿಗೆ ಟೈಮ್ ನಲ್ಲಿ ಅಂತ ಹೇಳಿದ್ದು ಡಾಕ್ಟ್ರು. ಆದ್ರೆ ನಂಗೆ ಅನಿವಾರ್ಯ ಅವಾಗೆ ಬ್ಲಡ್ ಹಾಕ್ಸ್ಕೊಳ್ಳೋ ಅಂತ ಅನಿವಾರ್ಯತೆ ಬಂತು. ಬಟ್ ಬೇರೆಯವ್ರದ್ದು ಬ್ಲಡ್ ತಗೊಂಡ್ಬಿಟ್ಟು ನಂಗೆ ಹಾಕ್ಬೇಕಾದ್ರೆ ನನಗೆ ನನ್ನ ಬಾಡಿ ಅದಕ್ಕೆ ರೆಸ್ಪಾನ್ಸ್ ಮಾಡ್ಲಿಲ್ಲ. ಅಂದ್ರೆ ಎದೆ ನೋವೆಲ್ಲ ಕಾಣಿಸ್ಕೊಳ್ತು. ಅವಾಗ ಡಾಕ್ಟರ್ ಇಮಿಡಿಯೇಟ್ ಸ್ಟಾಪ್ ಮಾಡ್ಬಿಟ್ಟು, ಇಲ್ಲ ನಿಮ್ಗೆ ಬೇರೆ ರಕ್ತದ್ದು ಸುಮ್ನೆ ಅಲ್ಲ, ಒಬ್ರು ರಕ್ತ ಕಣಗಳು ಇನ್ನೊಂದಕ್ಕೆ ಹೊಂದ್ಕೊಳ್ಬೇಕು ಅಂತಂದ್ರೆ ಆಕ್ಚುಲಿ ನಂದು ಅಂದ್ರೆ ನಮ್ಮ ಮನೆಯವರಲ್ಲಿ ಯಾರು ಕೊಡೋದಕ್ಕೆ ನನಗೆ ಇಷ್ಟ ಪಡ್ಲಿಲ್ಲ ತಗೊಳ್ಳೋದಕ್ಕೆ. ಯಾಕಂದ್ರೆ ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಸ್ ನಮ್ಮ ತಮ್ಮನಲ್ಲಿ ನೋಡ್ತಿದ್ದೆ, ನಮ್ಮ ಅಪ್ಪಾಜಿನಲ್ಲಿ ನೋಡ್ತಿದ್ದೆ. ಮತ್ತೆ ಆ ಗುಣಗಳು ಕ್ಯಾರಿ ಓವರ್ ಆದ್ರೆ ನನಗೆ ಇಷ್ಟ ಆಗಲ್ಲ ಅಂತಂದು ನಾನೇ ಅವಾಯ್ಡ್ ಮಾಡಿದ್ದು. ಬಟ್ ಹೊರಗೆಯಿಂದಾನೇ ನನಗೆ ಅದು ಎ ಪಾಸಿಟಿವ್ ಬ್ಲಡ್ ಗ್ರೂಪ್ ಅಂತ ತಗೊಂಡ್ ಹಾಕ್ಸ್ಕೊಂಡ್ರು ಕೂಡ ಅದು ಸೂಟ್ ಆಗ್ಲಿಲ್ಲ. ಮತ್ತೆ ಇಂಜೆಕ್ಷನ್ಸ್ ನ ಕೊಡ್ತಾ ಬಂದ್ರು. ಒಂದು 8.5 ಏನೋ ಇನ್ಕ್ರೀಸ್ ಆಗ್ತಾ ಬಂತು ಪ್ರೆಗ್ನೆನ್ಸಿ ಅಂದ್ರೆ 9 ತಿಂಗಳು ಮುಗಿಯೋದ್ರೊಳಗೇನೆ. ಹೆಂಗೋ ಕಷ್ಟಪಟ್ಟು ಫಸ್ಟ್ನೇ ಹೆರಿಗೆ ಅಂತೂ ಮಾಡ್ಬಿಟ್ಟೆ. ಆಯ್ತು. ನೆಕ್ಸ್ಟ್ ಏನಾಯ್ತು, ವಿತಿನ್ 11 ಮಂತ್ಸ್ ನಲ್ಲೇ ಮತ್ತೆ ನಂದು ಸೆಕೆಂಡ್ ಪ್ರೆಗ್ನೆನ್ಸಿ ಆಯ್ತು. ಅಂದ್ರೆ ಸಿಸೇರಿಯನ್ ಆಗಿದ್ದು. ಆ ಸಿಸೇರಿಯನ್ ಇಂದ ಮತ್ತೆ ನಂದು ಬಾಡಿನೇ ಇನ್ನು ಕಂಪ್ಲೀಟ್ ಆಗಿ ನಂದು ಏನು ರೆಡಿ ಆಗಿರ್ಲಿಲ್ಲ. ಅಂದ್ರೆ ಕಂಪ್ಲೀಟ್ ಆಗಿ ನ್ಯೂಟ್ರಿಷನ್ ಇಂದ ಎಲ್ಲರಿಗೂ ಅಷ್ಟೇ ಅಲ್ಲ, ಡಾಕ್ಟರ್ಸ್ ಹೇಳ್ತಿರ್ತಾರೆ 2 ವರ್ಷ ಅಥವಾ 2.5 ವರ್ಷನಾದ್ರೂ ಒಂದು ಮಗುವಿನ ಅಂತರ ಇನ್ನೊಂದು ಮಗುವಿಗೆ ಅಂತರ ಇದ್ರೆ ಮಾತ್ರ ತಾಯಿದು ಕಂಪ್ಲೀಟ್ ಆಗಿ ಮತ್ತೆ ಶಕ್ತಿಯುತವಾಗಿರುತ್ತೆ ಇನ್ನೊಂದು ಹೆರಿಗೆ ಮಾಡ್ಕೊಳ್ಳೋದಕ್ಕೆ ಅಂತ. ಬಟ್ ನನಗೆ ಅಷ್ಟೊಂದು ಟೈಮು ಅದ್ ನಾನು ಇನ್‌ಕಂಪ್ಲೀಟ್ ನಾಲೆಡ್ಜ್ ಅಂತಾನೆ ಹೇಳ್ಬೋದು. ಅದರಿಂದ ಈ ಮಿಸ್ಟೇಕ್ಸ್ ಅಂದ್ರೆ ಮನೆಯಲ್ಲಿ ಹಿರಿಯರು ಹೆಂಗೆ ಅಂತಂದ್ರೆ, ನಮ್ಗೆ ಇದೆಲ್ಲ ಗೊತ್ತೇ ಇದ್ದಿಲ್ಲ. ಸಿಸೇರಿಯನ್ ನಮ್ಗೆ ಹೆರಿಗೆ ಪೇನ್ ಬಂದ ತಕ್ಷಣ ಎಲ್ಲ ಒಳಗೊಳಗೆ ನಮ್ಗೆ ಡೆಲಿವರಿ ಆಗ್ತಿತ್ತು. ಮತ್ತೆ 3 ದಿನದಲ್ಲೇ ಎದ್ದು ಕೆಲಸ ಮಾಡ್ತಿದ್ವಿ. ಹೀಗೆಲ್ಲ ಹೇಳೋರು ನಮ್ಮ ತಾಯಿ ಆಗ್ಲಿ, ನಮ್ಮ ಅಜ್ಜಿ ಆಗ್ಲಿ. ನಿಮ್ದೊಂಥರ ವಿಚಿತ್ರ ಅಲ್ಲ ಅಂತ ಹೇಳೋರು. ಅವ್ರಿಗೆ ಅಷ್ಟೊಂದು ನಾಲೆಡ್ಜ್ ಇರ್ಲಿಲ್ಲ. ಬಟ್ ನಮಗೂ ಆ ಟೈಮ್‌ನಲ್ಲಿ ಇನ್ನು ನನ್ನ ಹಿರಿಮಗಳು ನಮ್ಮ ಮನೆಯಲ್ಲಿ ಅದೇ ಫಸ್ಟ್‌ನೇ ಹೆರಿಗೆ. ಯಾವ್ದು ನಾಲೆಡ್ಜ್ ಏನು ಅನ್ನೋದು ಹೆಲ್ತ್ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಓದ್ಕೊಂಡಿದ್ವಿ, ಚೆನ್ನಾಗಿ ಓದ್ಕೊಂಡೇನೆ ಇದ್ವಿ ಎಲ್ಲರೂ. ಆದ್ರೂ ಕೂಡ ನ್ಯೂಟ್ರಿಷನ್ ಆಗ್ಲಿ, ಏನ್ ತಗೊಳ್ಬೇಕು ಅದ್ರ ಬಗ್ಗೆ ಜ್ಞಾನ ಝೀರೋ. ಹೀಗಾಗ್ತಾ ಬಂದು ಫಸ್ಟ್‌ನೇದು ಹೆಂಗೋ ಮಾಡ್ಕೊಂಡ್ಬಿಟ್ಟೆ. ಸೆಕೆಂಡ್‌ನೇದು 11 ಮಂತ್ಸ್‌ಗೆ ಕನ್ಸೀವ್ ಆಯ್ತು. ಬಟ್ ನಾನ್ ಅವಾಗ ಅನ್ಕೊಂಡೆ ನನ್ನ ಪ್ರೆಗ್ನೆನ್ಸಿ ಟೈಮ್‌ನಲ್ಲಿ ನನ್ ಮಗುಗೆ ನೆಕ್ಸ್ಟ್ ಇವಾಗೇನು ಡೆಲಿವರಿ ಆಗುತ್ತೋ ಅದಕ್ಕೆ ಯಾವುದೇ ತರದ ಹೆಲ್ತ್ ಇಶ್ಯೂಸ್ ಬರ್ಬಾರ್ದು. ನನ್ ದೇಹಕ್ಕೂ ಚೆನ್ನಾಗಿ ಈ ತರ ಇವಾಗ ಏನು ಸಫರ್ ಆದ್ನೋ ಫಸ್ಟ್‌ನೇ ಹೆರಿಗೆನಲ್ಲಿ ಹಂಗೆಲ್ಲ ಮಾಡ್ಕೊಳ್ಳೋದು ಬೇಡ ಅಂತಂದು ನಮ್ಮನೆನಲ್ಲಿ ತುಂಬಾ ಟೇಕ್ ಕೇರ್ ಮಾಡಕ್ ಶುರು ಮಾಡಿದ್ರು 2ನೇ ಪ್ರೆಗ್ನೆನ್ಸಿನಲ್ಲಿ. ಹೆಂಗೆ ಅಂದ್ರೆ 2 ತಾಸಿಗೊಮ್ಮೆ ಕ್ಯಾರೆಟ್ ಕೊಡೋದು, ಡ್ರೈ ಫ್ರೂಟ್ಸ್ ಕೊಡೋದು, ಹಾಲ್ ಕೊಡೋದು, ಮತ್ತೆ ಮದರ್ಸ್ ಹಾರ್ಲಿಕ್ಸ್ ಅಂತಂದು ಸ್ಪೆಷಲ್ ಆಗಿ ಇದಾವೆ ಹೊರಗಡೆ ಎಲ್ಲ. ಏನೇನೋ ಸಾರಿ ಅದನ್ನೆಲ್ಲ ಹೇಳ್ಬಾರ್ದು ಬ್ರಾಂಡೆಡ್. ಬಟ್ ಆದ್ರೂ ಇಲ್ಲಿ ತಗೊಳ್ತಾ ಬರ್ತಾ ಇದ್ದೆ. ನಮ್ಮನೇಲಿ ತುಂಬಾ ಟೇಕ್ ಕೇರ್ ಮಾಡೋದು. ಸೊಪ್ಪಿನ ತರಕಾರಿದು,
ರೊಟ್ಟಿ ಈ ತರದ್ದೆಲ್ಲದ ನ್ಯೂಟ್ರಿಷನ್ ಫುಡ್ ಅಂತಾನೆ ಏನ್ ಅನ್ಕೊಂಡಿದೀವೋ ಅದನ್ನ ಸರಿಯಾದ 2 ತಾಸ್ಗೊಮ್ಮೆ ಕೊಡ್ತಾ ಬಂದ್ರು ಕೂಡಗಿ ಮತ್ತೆ ನಾನು ಒಂದು ಪ್ರೆಗ್ನೆಂಟ್ ಆಗಿ 5 ದಿವಸಕ್ಕೇನೆ ನಾನು ನಂದು ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್‌ನ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು. ಅದ್ನೂ ತಗೊಳ್ತಾ ಬಂದೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ತಿದ್ದಿಲ್ಲ. ಯಾಕಂದ್ರೆ ಮೊದಲನೇ ಮಗಳ್ನಲ್ಲಿ ನಾನು ತುಂಬಾ ಅವಳಿಗೆ ನ್ಯೂನತೆನ ಕಂಡಿದ್ದೆ. ಅದು ಆಗ್ಬಾರ್ದು ಮಗಳಿಗೆ ಇನ್ನೊಂದು ಮಗುಗೆ ಅಂತಂದು ಅಷ್ಟೊಂದು ಕೇರ್‌ಫುಲ್ ಆಗಿದ್ರು ಕೂಡಗಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸು 3.5 ತಿಂಗಳಾದ್ಮೇಲೆ ಕ್ಯಾಲ್ಸಿಯಂ, ಐರನ್ ಟ್ಯಾಬ್ಲೆಟ್ಸು ಇದೆಲ್ಲ ಪ್ರೆಗ್ನೆನ್ಸಿನಲ್ಲಿ ಕೊಡ್ತಕ್ಕಂತ ಒಂದು ನ್ಯೂಟ್ರಿಷನ್ ಫ್ಯಾಕ್ಟ್ಸ್ ಇರ್ತಕ್ಕಂಥವು ಅಂತ ನಾವು ಅನ್ಕೊಂತೀವಿ. ತಗೊಳ್ತಾ ಬರ್ತಾ ಇದ್ದೆ. ಬಟ್ ಆದ್ರೂ ಕೂಡಗಿ ನಂದು ಬ್ಲಡ್ಡು 8 ಇತ್ತು. 2ನೇ ಹೆರಿಗೆ ಆಗ್ಬೇಕಾದ್ರೆ 8 ಅಷ್ಟೇ. ಈ ತರ ಇದ್ದಾಗೆ ನಾನು ಒಂದು ಎಲ್ಲರಿಗೂ ತಾಯಂದ್ರಿಗೆ ಇಷ್ಟ ಅಲ್ಲ. ನಾವೊಂದು ಮಗುನ ಹೆರಿಗೆ ಅಂದ್ರೆ ಹೆರ್ತಾ ಇದ್ದೀವಿ ಅಂತಂದ್ರೆ ನನ್ ಮಗು ಹಿಂಗೆ ಇರ್ಬೇಕು ಡ್ರೀಮ್ ಕಾಣ್ತೀವಿ. ಅಂದ್ರೆ ದೈಹಿಕವಾಗಿ ಅವ್ರದೊಂದು ಫ್ಯೂಚರ್ ಹೆಂಗಿರ್ಬೇಕು. ಅವಾಗ ನಾನ್ ಪ್ರಾಮಿಸ್ ಮಾಡ್ತಿದ್ದೆ ಯಾವಾಗಾದ್ರೂ ಕೂತ್ಕೊಂಡಾಗೆ. ನಿನ್ನ ಅಂದ್ರೆ ಕ ಹೊರಗ್ ಬಂದ್ಮೇಲೆ ನೀನ್ ತುಂಬಾ ಚೆನ್ನಾಗ್ ನೋಡ್ಕೊಳ್ತೀನಿ. ನೀನ್ ತುಂಬಾ ಒಳ್ಳೆ ಆರೋಗ್ಯ ಕೊಟ್ಟು ಅಂದ್ರೆ ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿನಾಗಿ ಬೆಳೆಸೋದಕ್ಕೆ ಆ ತರ ಎಲ್ಲ ಡ್ರೀಮ್ಸ್ ಕಾಮನ್ ಆಗಿರುತ್ತೆ ತಾಯಂದ್ರಿಗೆ. ಹೌದಲ್ವಾ? ಏ ಹೌದಾ ಇಲ್ಲ? ನೀವು ಸುಮ್ನೆ ಕುತ್ಕೊಂಡ್ಬಿಟ್ರೆ ನನ್ಗೇನು ಅಂತ ಅರ್ಥ ಆಗಲ್ಲ. ಬಟ್ ಆದ್ರೆ ನಾನು ಇದನ್ನ ಡ್ರೀಮ್ ಮಾಡ್ತಾ ಇದ್ದೆ. ಯಾಕಂದ್ರೆ ಒಂದು ತಾಯಿದೇನ್ ಕರ್ತವ್ಯ ಇರುತ್ತೆ. ಒಂದು ಮಗುಗೆ ಒಂದು ಆರೋಗ್ಯಯುತವಾದ ಮಗುವಿಗೆ ಜನನ ನೀಡ್ಬೇಕು. ಅದರ ಬೆಳವಣಿಗೆಗಾಗಿ ನಾವು ನಮ್ ಜೀವನನ ಕಳಿಬೇಕು ಅನ್ನೋದು ಒಂದು ಈ ಇಂಡಿಯನ್‌ದು ಕಾಮನ್ ಆಗಿ ಮಹಿಳೆಯರಿಗೆ ಇರ್ತಕ್ಕಂತ ಒಂದು ಆಸೆ. ಬೇರೆ ದೇಶದಲ್ಲಿ ಇದೆ ಇಲ್ಲೋ ಗೊತ್ತಿಲ್ಲ. ಬಟ್ ಇಂಡಿಯನ್ಸ್‌ಗಂತೂ ಇದು ತುಂಬಾನೇ ನಮ್ಗೆ ಯಾಕಂದ್ರೆ ಹಿರಿಯರಿಂದ ಬಂದಿರ್ತಕ್ಕಂತ ಒಂದು ಗಿಫ್ಟ್ ಇದು. ಹಿಂಗೇನೆ ಯೋಚನೆ ಮಾಡ್ತಾ ಇದ್ದೆ. ಬಟ್ ಆಗಿದ್ದೇ ಬೇರೆ. 8 ತಿಂಗಳು ಕಂಪ್ಲೀಟ್ ಆದ್ಮೇಲೆ ಹೇಳಿದ್ರು, "ನಿನ್ ಮಗನ್ಗೆ ಈ ತರ ಬೆನ್ನುಹುರಿ ಹಿಂದೆ ಗಡ್ಡೆ ಇದೆ. ಬೆನ್ನೂರ್ ಹಿಂದೆ ಗಡ್ಡೆ ಇದೆ. ಇದು ಮೆಲಿಂಗೋಮೈಲೋಸಿಲ್ ಅಂತಂದು ಲಕ್ಷಕ್ಕೆ 1 ಮಗುಗೆ ಮಾತ್ರ ಈ ಕಾಯಿಲೆ ಬರೋದು. ನೋಡೋಣ ಇವಾಗ ಏನು ಮಾಡಕ್ಕಾಗಲ್ಲ. ನೆಕ್ಸ್ಟು ಡೆಲಿವರಿ ಆದ್ಮೇಲೆ ಒಂದು ಆಪರೇಷನ್ ಮಾಡ್ತೀವಿ. ಅದು ಬದುಕುಳಿದ್ರೆ ನೆಕ್ಸ್ಟ್ ನಾವು ನೋಡೋಣ" ಅಂತ ಹೇಳಿದ್ದು ಡಾಕ್ಟ್ರು. ಸರಿ ಅಂತ ಹೆರಿಗೆ ಆಯ್ತು 9 ತಿಂಗಳಾದ್ಮೇಲೆ ಸಿಸೇರಿಯನ್ನು. ಅದಾದ ನಂತರ ಆಪರೇಷನ್ನು ಮಾಡಿದ್ರು. ಡಾಕ್ಟರ್ ಹೇಳಿದ್ರು, "ಕೈಕಾಲೆಲ್ಲ ತುಂಬಾ ಚೆನ್ನಾಗ್ ಆಡಿಸ್ತಾ ಇದೆ ಅಮ್ಮ. ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಮಗು ಚೆನ್ನಾಗಿದೆ. ಏನ್ ತೊಂದ್ರೆ ಇಲ್ಲ" ಅಂತ ಹೇಳಿದ್ರು. ಸರಿ ಹಂಗಂದ್ರೆ. ಆದ್ರೆ ಜ್ವರ ಬರಕ್ ಶುರುವಾಯ್ತು. 28 ದಿವಸ ಐಸಿಯುನಲ್ಲಿ ಇಡ್ಬೇಕಾಯ್ತು. ಯಾಕಂದ್ರೆ ಎದೆಗೆ ಹಾಲು ಉಣ್ಸೋದಕ್ಕೆ ಎದೆಗೆ ಹಾಕಿದ್ರೆ ಮಗು ಚೀಪೋದಕ್ಕೆ ರೆಡಿ ಇಲ್ಲ. ಅಂದ್ರೆ ಅಷ್ಟು ಲೋ ಎನರ್ಜಿ. ಮೈಯೆಲ್ಲ ಬೆಂಕಿ ಆಗ್ಬಿಡ್ತು. ಮತ್ತೆ 28 ದಿವಸ ಐಸಿಯುನಲ್ಲಿ ಇಟ್ರು. ಇಲ್ಲ ಸ್ವಲ್ಪ ರಿಕವರಿ ಆಗ್ಲಿ ಆಮೇಲೆ ನೋಡೋಣ ಡಿಸ್ಚಾರ್ಜ್ ಮಾಡೋದು ಅಂತ. ಅವಾಗ ಹೆಂಗಿತ್ತಂದ್ರೆ ಪರಿಸ್ಥಿತಿ, ನಾನು ಇಲ್ಲಿ ಕಮ್ಯುನಿಟಿನಲ್ಲಿ ಕೇಳ್ತಾ ಇರ್ತೀನಿ ಸ್ವಾತಿ ನಾಗರಾಜ್‌ದಾಗ್ಲಿ, ಮೊದ್ಲು ಯಶೋಧ ಅಂತ ಬರೋರು. ಅವ್ರಿಗೆಲ್ಲ ಪ್ರೆಗ್ನೆನ್ಸಿ ಮೇಲೆನೆ ನ್ಯೂಟ್ರಿಷನ್ ಸಿಕ್ಕಿದೆ. ಎಂತ ಪುಣ್ಯವಂತರು ಈ ತಾಯಂದ್ರು ಅಂತಂದು. ಯಾಕಂದ್ರೆ ನನ್ಗೆ ಹೆರಿಗೆ ಆದ ತಕ್ಷಣ ಹೆರಿಗೆ ಹಾಲೇ ಪಾಪುಗೆ ಎದೆ ಹಾಲೇ ಬರ್ತಾ ಇಲ್ಲ. ಅದಕ್ಕೆಷ್ಟು ಕಷ್ಟಪಟ್ಟಿದ್ದೀನಿ ಅಂತಂದ್ರೆ, ಇವಾಗ ಹಂಗಿಲ್ಲ ನೋಡಿ. ಇಷ್ಟೊಂದು ಅಮೃತದಂತಹ ಶೇಕ್ ನಮ್ ಕೈಯಾಗಿರ್ಬೇಕಾದ್ರೆ, ಮಗುದ್ ಬೆಳವಣಿಗೆ ಅಲ್ಲ, ತಾಯಿ ಗುಡಗೆ ಎದೆ ಹಾಲು ಎಷ್ಟು ಚೆನ್ನಾಗಿ ಪ್ರೊಡಕ್ಷನ್ ಆಗುತ್ತೆ. ಹೌದಲ್ವಾ? ಕೇಳಿರ್ತೀರ ಇದನ್ನೆಲ್ಲ ಹೌದು. ಈ ಶೇಕ್‌ನ ತಗೊಂಡ್ಬಿಟ್ಟು ನಂದು ಎದೆ ಹಾಲು ಚೆನ್ನಾಗ್ ಬರ್ತಾ ಇದೆ ಅಂತಂದು. ಸೊ ನಮಗೆ ಅಂತರ ಅವಕಾಶ ಇದಿಲ್ಲ. ಇಲ್ಲಿ ಎಂತೆಂತ ಪುಣ್ಯವಂತರು ಎಲ್ಲಾರ್ ಮನೆ ಬಾಗಿಲಿಗೆ ಹೋಗಿ ವೆಲ್ನೆಸ್ ಕೋಚ್‌ಗಳು ನಿಮ್ಗೆ ಈ ತರ ಒಂದು ನ್ಯೂಟ್ರಿಷನ್ ಇದೆ ಅಂತಂದು ಪರಿಚಯ ಮಾಡಿಸ್ತಾರೆ. ಅವ್ರಿಗೊಂದು ಗ್ರೇಟ್ ಮಂದಾಳದ ಒಂದು ಹ್ಮ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಇಂಥ ಕಾರ್ಯ ಅವಾಗಾದ್ರೂ ನಾನು ಯಾರಾದ್ರೂ ಮಾಡಿದ್ರೆ ಬಹುಶಃ ನಾನು ತಗೊಳಕ್ಕೆ ರೆಡಿ ಇರ್ತಿದ್ನೇನೋ. ಬಟ್ ಅಂತದ್ದು ಮಿಸ್ ಮಾಡ್ಕೊಂಡೆ ತುಂಬಾ ಅಂತಂದು ನಂಗೆ ತುಂಬಾ ಸಲಿ ಫೀಲ್ ಆಗುತ್ತೆ. ಬಟ್ ನಾನೇನು ಪ್ರೆಗ್ನೆನ್ಸಿನಲ್ಲಿ ನನ್ ಮಗುಗೆ ನಾನು ಪ್ರಾಮಿಸ್ ಮಾಡಿದ್ನೋ, ಆ ಮಗುಗೆ ಏನು ಕೊಡಕ್ ಆಗ್ತಾ ಇರ್ಲಿಲ್ಲ. ಅಟ್ ಲೀಸ್ಟ್ ಒಂದು ಎದೆ ಹಾಲು ಕೂಡಗಿ ಸರಿಯಾಗಿ ನಾನ್ ಕೊಡಕ್ ಆಗ್ಲಿಲ್ಲ. ಆ ಐಸಿಯುನಲ್ಲಿ ಇಟ್ಟಿರ್ಬೇಕಾದ್ರೆ ಪ್ರತಿದಿನ 3 ತಾಸಿಗೊಮ್ಮೆ ಎದೆ ಹಾಲು ತೆಗ್ದು ಕೊಡ್ಬೇಕು. ಅವ್ರು ಪೈಪ್ ಮುಖಾಂತರ ಹಾಕೋರು. ಆ ಎದೆ ಹಾಲು ಒಂದು 30 ಎಂಎಲ್ ಬರೋ ಅಷ್ಟೊತ್ತಿಗೆ ಅರ್ಧ ಗಂಟೆ ಅಷ್ಟೊತ್ತಿಗೆ ಎಷ್ಟು ನರಗಳು ಸೆಳೆತ ಅಂತಂದ್ರೆ, ಒಂದ್ ಹನಿನೂ ಹಿಡಿದಿಟ್ಕೊಳ್ಬೇಕು ಆ ಕ್ಯಾಪ್‌ನಲ್ಲಿ ಅಂತಂದ್ರೆ, ಅದು ನರಕ ಕಂಡೋಗ್ಬಿಡ್ತಿದ್ದೆ. ಅಷ್ಟು ಹಿಂಸೆ. ಕತ್ತು ಹಿಂಗ್ ಒಳ್ಸಕ್ ಆಗ್ತಿರ್ಲಿಲ್ಲ. ಅಷ್ಟು ಪೇನ್ ಬರೋದು. ಬಟ್ ಆದ್ರೂ ಏನು ನನ್ ಮಗು ಚೆನ್ನಾಗಿರ್ಬೇಕು. ನನ್ ಮಗು ಚೆನ್ನಾಗಿರ್ಬೇಕು. ಇದೇ ಒಂದು ಉದ್ದೇಶ. ಎಷ್ಟೇ ಪೇನ್ ಆಗ್ಲಿ, ನಿದ್ದೆ ಇಲ್ದೇ ಇರ್ಲಿ, ಏನೇ ಆಗ್ಲಿ ನನ್ ದೇಹಕ್ಕೆ ಸಮಸ್ಯೆ. ಬಟ್ ನನ್ ಮಗುಗೂ ಒಂದು ಸರಿ ಅಲ್ಲಿ ಐಸಿಯುನಿಂದ ಒಂದು ನನ್ ಮಗಂದು ಅಳೋ ವಾಯ್ಸ್ ಕಂಡ್ಬಿಟ್ರೆ ನನಗೆ ಗೊತ್ತಾಗ್ಬಿಡೋದು. ನನ್ ಮಗುನೇ ಅಳ್ತಾ ಇದೆ ಅಂತ ಐಡೆಂಟಿಫೈ ಮಾಡ್ತಿದ್ದೆ. ಅವ್ರ ಸಿಸ್ಟರ್ ಎಲ್ಲ ಬಂದ್ ಹೇಳೋರು. "ನಿನಗ್ ಹೆಂಗ್ ಗೊತ್ತಾಗುತ್ತೆ ಇದೆಲ್ಲ" ಅಂತಂದು. ಸೊ ಅದು ಒಂದು ಮದರ್ ಕನೆಕ್ಷನ್. ತಾಯಿಗೆ ಮಗುವಿಗೆ ಇರ್ತಕ್ಕಂತ
ಒಂದು ಕನೆಕ್ಷನ್. ಬಟ್ ಅದನ್ನ ಎಷ್ಟು ಫೀಲ್‌ನ ಅನುಭವಿಸ್ತಾ ಇದ್ದೆ. ಎಲ್ಲ ತಾಯಂದ್ರಿಗಿರುತ್ತೆ. ನನ್ ಮಕ್ಕಳಿಗೆ ಹೆರಿಗೆ ಆದ ತಕ್ಷಣ ನಾನೇ ಸ್ನಾನ ಮಾಡಿಸ್ಬೇಕು. ಎಣ್ಣೆ ಮಸಾಜ್ ಮಾಡ್ಬೇಕು. ಇದು ಯಾವ್ದು ನಾನ್ ಮಾಡಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ನನ್ ಬಾಡಿನಲ್ಲೇ ಸಾಕಷ್ಟು ಪೇನ್ಸ್‌ಗಳು. ನನ್ ಮಗುವಿಗ್ ನೋಡಿದ್ರೆ ಹೆತ್ತವರಿಗೆ ಈಗ ಐಸಿಯುನಲ್ಲಿ ಇಟ್ಟಿದ್ದಾರೆ. ಮತ್ ಇದನ್ನೆಲ್ಲ ಹೆಂಗ್ ಮಾಡಕ್ಕಾಗತ್ತೆ? ನಮ್ ಮನೆಯವ್ರು ಹೇಳೋರು, ನನಗೊಂದು ಕ್ರಿಕೆಟ್ ಟೀಮ್ ಬೇಕು ಅಂತಂದು. ಅಂದ್ರೆ ಅವ್ರಿಗೆ ಮಕ್ಳು ಅಂದ್ರೆ ತುಂಬಾ ಆಸೆ. ತಪ್ಪಲ್ಲ. ಮನೆಗ್ ಬಂದ್ಬಿಟ್ರೆ ಆಮೇಲ್ ಕೂಡಾಗೆ ಹೆಂಗಿರ್ತಿತ್ತು ಅಂತಂದ್ರೆ, ಒಬ್ರು ಬೆನ್ ಕೆರಿಬೇಕು, ಒಬ್ರು ಕಾಲ್ ಒತ್ಬೇಕು, ಒಬ್ರು ತಲೆನಲ್ಲಿ ಬಿಳೆ ಕೂದಲು ಕಿತ್ಬೇಕು. ಅಂದ್ರೆ ಅವ್ರಿಗೆ ಖುಷಿ ಮಕ್ಳ ಹತ್ರ ಅದನ್ನೆಲ್ಲ ಮಾಡಿಸ್ಕೊಂಡ್ರೆ. ನ ನಗ್ತೀರೇನೋ ಗೊತ್ತಿಲ್ಲ ನಂಗೆ. ನಮ್ ಮನೆನಲ್ಲಿ ಇದೇ ವಾತಾವರಣ. ಅಂದ್ರೆ ಅಪ್ಪ ಮನೆಗ್ ಬಂದ್ರು ಅಂತಂದ್ರೆ ಮಕ್ಳೆಲ್ಲ ದುಂಡು ಕುತ್ಕೊಂಡ್ಬಿಡ್ತಾರೆ. ಆ ಆ ಹೇಳಕ್ಕಾಗಲ್ಲ ಅದು. ಏನೇ ನೋವಿರ್ಲಿ, ಏನೇ ಇರ್ಲಿ, ಏನೇ ಅನಾರೋಗ್ಯ ಇದ್ರು ಕೂಡಾಗೆ ಈ ತರದ್ದು ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ಮಕ್ಳು ಅಂತಂದ್ರೆ. ಬಟ್ ನನ್ ಕೈಲಿ ಅದನ್ನ ಸರಿಯಾಗಿ ನಿಭಾಯಿಸೋದಕ್ಕೆ ಆಗ್ತಿರ್ಲಿಲ್ಲ. ಯಾವಾಗ ಆಸ್ಪತ್ರೆ ಅಂತಂದು. ಸರಿ 3 ತಿಂಗಳು ತುಂಬ್ತಾ ಬಂದ್ಮೇಲೆ ನಮಿಗ್ ಗೊತ್ತಾಯ್ತು ಮಗಳ್ನಲ್ಲಿ ತುಂಬಾನೇ ಅಬ್ನಾರ್ಮಾಲಿಟೀಸ್ ಇದೆ. ಯೂರಿನು ಹಂಗೆ ಪಾಸ್ ಆಗ್ತಾ ಇದೆ. ಅದ್ರ ಜೊತೆಗೇನೆ ಕಕ್ಕನು ಹಂಗೆ ಹೋಗ್ತಾ ಇದೆ ಅಂತಂದು. ಬಟ್ ಡಾಕ್ಟರ್ಸ್ ಹತ್ರ ಕೇಳಿದಾಗೆ, ಇಲ್ಲ ಇದು ಬ್ಲಾಡರ್ ಕಂಟ್ರೋಲ್ ಇಲ್ಲ. ನರ್ವಸ್ ಸಿಸ್ಟಮು ಕಂಪ್ಲೀಟ್ ಆಗಿ ಡೆವಲಪ್ ಆಗೇ ಇಲ್ಲ. ಬೆಳವಣಿಗೆ ಹಂತದಲ್ಲಿ ಗರ್ಭಕೋಶದಲ್ಲಿ ಏನ್ ಡೆವಲಪ್ ಆಗ್ಬೇಕಿತ್ತೋ ಎಲ್ಲ ನರಗಳು, ಅದು ಯಾವುದು ಕಂಪ್ಲೀಟ್ ಆಗಿ ಡೆವಲಪ್ ಆಗಿಲ್ಲ. ಇದು 99% ಯಾವ್ದು ಯಾವ ಡಾಕ್ಟರ್ ಕೂಡಾಗಿ ಪ್ರಪಂಚದ ಯಾವುದೇ ಮೂಲೆನಲ್ಲಿ ತೋರ್ಸಿದ್ರು ಕೂಡಾಗಿ ಇದನ್ನ ಸರಿಪಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಇರೋವರೆಗೂ ಸಾಕ್ಬೇಕಷ್ಟೇ ಅಂತಂದು ಹೇಳಿ ಕೈ ತೊಳ್ಕೊಂಡ್ರು. ಮತ್ತೆ ಇವಾಗ ಆಲ್ರೆಡಿ ಮಗುಗೆ 3 ತಿಂಗಳು ತುಂಬ್ತಾ ಬಂದಿದೆ. ಅವಾಗ ಎಷ್ಟೊಂದು ಅಟ್ಯಾಚ್‌ಮೆಂಟು ಬೆಳೆದಿರುತ್ತೆ ತಾಯಿಗೆ, ಮನೆಯವರಿಗೆ. ಮತ್ತೆ ಏನ್ ಮಾಡ್ತಾರೆ, ಇದನ್ನ ಒಂದು ಚಾಲೆಂಜ್ ಆಗಿ ಸ್ವೀಕರಿಸಿದ್ವಿ. ಚಾಲೆಂಜ್ ಆಗಿ ಸ್ವೀಕರಿಸಬೇಕು ಕೂಡಗಿ. ಅದು ಕೂಡ ಯಾಕೆ ಅಂದ್ರೆ, ಒಂದು ಜೀವ ಭೂಮಿಗೆ ಬಂದಿದೆ ಅಂತಂದ್ರೆ ಅದು ಯಾವ ರೂಪದಲ್ಲಿ ಅಲ್ಲ, ದೇಹ ಒಂದು ಅದಕ್ಕೆ ಆಕಾರ ಕೊಟ್ಟಿರುತ್ತೆ ಆ ಜೀವಕ್ಕೆ, ಅಷ್ಟೇ. ಆದ್ರೆ ಆ ಜೀವಕ್ಕೆ ಬೆಲೆ ಕೊಡುವಂತಹ ಪರ್ಸನ್ಸ್ ನಾವಾದ್ವಿ ಅನ್ನೋದಕ್ಕೆ ಒಂದು ಯೂನಿವರ್ಸ್‌ಗೆ ಒಂದು ಥ್ಯಾಂಕ್ಸ್. ಯಾಕಂದ್ರೆ ಪ್ರತಿ ಕ್ಷಣನೂ, ಪ್ರತಿ ನಿಮಿಷನೂ ಅದು ಯೂರಿನು ಮೋಷನ್ ಮಾಡ್ಕೊಳ್ತಾ ಇದೆ ಅಂತಂದ್ರೆ, ಆ ಮಗುನ ಸಾಕೋದು ಅಷ್ಟು ಸುಲಭವಾದ ಕೆಲ್ಸ ಅಲ್ಲ. ಇದನ್ನ ನಾವು 16 ವರ್ಷ ಮಾಡ್ತಾ ಬಂದ್ವಿ. ಆದ್ರೆ ಅವ್ನಿಗೆ ಎಜುಕೇಷನ್ನು ಕೊಡಿಸ್ಬೇಕು. ಅವ್ನ್ ಕಾಲ್ ಮೇಲೆ ಅವ್ನ ನಿಲ್ಸ್ಬೇಕಂತಂದು ಒಂದು ಟೈಮ್ ಆದ ತಕ್ಷಣ 6 ವರ್ಷಕ್ಕೆ ಸ್ಕೂಲ್‌ಗೂ ಸೇರ್ಸಿದ್ವಿ. ಡೈಪರ್ ಎಲ್ಲ ಹಾಕ್ಸ್ಬಿಟ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನ್ಯೂಟ್ರಿಷನ್‌ದು ಅಷ್ಟು ವ್ಯಾಲ್ಯೂ ಇದೆ ಅಂತ. ಒಂದ್ ಹಿನ್ನೆಲೆ ತಿಳ್ಕೊಂಡ್ರೆ ಮಾತ್ರ ಅದ್ರ ಮಹತ್ವ ಗೊತ್ತಾಗೋದು. ಹೌದಲ್ವಾ? ಎಲ್ಲದಕ್ಕೂ ಕಳ್ಸೋದಕ್ ಶುರು ಮಾಡಿದ್ವಿ. ನಂದು 3rd ಪ್ರೆಗ್ನೆನ್ಸಿ ಬರೋ ಅಷ್ಟೊತ್ತಿಗೆನೆ ನನ್ ಮಗನಿಗೆ ಒಂದು ಆಟ ಆಡ್ಬೇಕಂತ ಎಲ್ಲಾ ಮಕ್ಳಲ್ಲಿ ಆಸೆ ಇರುತ್ತೆ. ಅವ್ನಿಗೆ ಹಾಕಿದಂತ ಶೂ, ಸಾಕ್ಸು ಎಲ್ಲ ಬಿಚ್ಚಿಟ್ಬಿಟ್ಟು ಆಟ ಆಡಕ್ ಶುರು ಮಾಡಿದ. ಕಾಲಲ್ಲಿ ಒಂದ್ ಗಾಯ ಆಗ್ಬಿಡ್ತು ಪಾದದಲ್ಲಿ. ಆ ಆ ಪಾದದಲ್ಲಿ ಅಂದ್ರೆ ಅಷ್ಟು ಕೇರ್‌ಫುಲ್ ಆಗಿ ನೋಡ್ಕೊಳ್ತಿದ್ವಿ. ಬಟ್ ಅವತ್ತೇನು ಮಾಡಕ್ಕಾಗ್ಲಿಲ್ಲ. ಅದು ಏನ್ ಒಳಗ್ ಹೋಗಿತ್ತೋ ಅಥವಾ ಕಬ್ಬಿಣದ ತುಂಡು ಹೋಗಿತ್ತೋ, ಗಾಜ್ ಹೋಗಿತ್ತೋ ಏನು ಗೊತ್ತಾಗ್ಲಿಲ್ಲ. ಅದು ಒಂದು 4 ಹಂಗೆ ಟ್ರೀಟ್ಮೆಂಟ್ ಮಾಡಿಸ್ತಾ ಬಂದ್ವಿ. ಇಲ್ಲ ಒಳಗಡೆ ಏನೋ ಇದೆ ಅದಕ್ಕೆ ಇನ್ಫೆಕ್ಷನ್ ಮಾಯ್ತಾ ಇಲ್ಲ ಅಂತಂದು. ಒಂದು ಸರ್ಜರಿಗೆ ರೆಡಿ ಮಾಡಿದ್ರು. ಒಂದು ಮೇಜರ್ ಸರ್ಜರಿಗೆ ಕಾಲಿಂದೆ. ಸೊ ಅದನ್ನ ಆಪರೇಷನ್ ಮಾಡಿ ಮಾಡ್ಸಿದ್ರು ಕೂಡಗಿ ಹೆಂಗೆ ಆಗ್ತಿತ್ತು ಅಂತಂದ್ರೆ 15 ದಿವಸ ಮುಚ್ಕೊಳ್ಳೋದು ಗಾಯ. ಕಂಪ್ಲೀಟ್ ಆಗಿ ಒಳಗಿರ್ತಕ್ಕಂಥದ್ದು ಏನು ತೂರ್ಕೊಂಡಿತ್ತು ಅದನ್ನೆಲ್ಲ ಕಂಪ್ಲೀಟ್ ಆಗಿ ತೆಗ್ದ್ರು ಕೂಡಗಿ ಆ ಗಾಯ ಹಾಸ್ಪಿಟಲ್‌ನಲ್ಲಿ ಇರ್ಬೇಕಾದ್ರೆ ಮಾಯ್ತಿತ್ತು. ಮತ್ತೆ ಮನೆಗ್ ಬಂದ ತಕ್ಷಣ ಒಂದು 15 ದಿವಸದಲ್ಲೇ ಮತ್ತೆ ಓಪನ್ ಅಪ್ ಆಗ್ತಿತ್ತು. ಆ ಪಾದದಲ್ಲಿ ಇರ್ತಕ್ಕಂಥ ಗಾಯ. ಹೆಂಗೆ ಮಾಡೋದು ಇದನ್ನ? ಇಲ್ಲಿ ಎಲ್ಲಾನ ಡಾಕ್ಟರ್ಸ್ ಕಡೆ ಹೋಗಿ ಒಂದು ಕಾಮನ್ ಆಗಿ ಒಂದು ಪ್ರೊಸೀಜರ್ ಇರುತ್ತೆ. ಒಂದು ಡ್ರೆಸ್ಸಿಂಗ್ ಮಾಡ್ಸೋದು ಅದೆಲ್ಲ. ಅದಕ್ ಹೋದ್ರೆ ಯಾರು ನನ್ ಮಗನ್ನ ಸೀತ ಅಂದ್ರೆ ಮೂಸ್ ಕೂಡ ನೋಡ್ತಿದ್ದಿಲ್ಲ ಅಂತಾರಲ್ಲ. "ಏ ಹೋಗಮ್ಮ ನಮ್ ಅಂದ್ರೆ ಏನೋ ಒಂದು ಕಾಟಾಚಾರಕ್ಕೆ ಒಂದು ಆಯಿಂಟ್‌ಮೆಂಟ್ ಬರ್ಕೊಟ್ಬಿಟ್ಟು ಅಡ್ಮಿಟ್ ಕೂಡಾಗಿ ಮಾಡ್ಕೊಳ್ತಿದ್ದಿಲ್ಲ ನನ್ ಮಗನ್ನ. ಇಲ್ಲ ನಮ್ ಕೈಲಿ ಆಗಲ್ಲ ಅಂತ ಅಂದ್ಬಿಡೋರು. ಮತ್ತೆ ನಾನು ಓಡ್ಬೇಕು. ಮತ್ತೆ ಓಡ್ಬೇಕು ಮಣಿಪಾಲ್‌ಗೆ. ಮತ್ತೆ ಅಲ್ಲೊಂದ್ 15 ದಿವಸ ಇದ್ದು, ಒಂದ್ ಸ್ವಲ್ಪ ಗಾಯ ವಾಸಿ ಆಗೋವರೆಗೂನು ಅಲ್ಲೇ ಟೇಕ್ ಕೇರ್ ಮಾಡ್ಬೇಕು. ಮತ್ತೆ ವಾಪಸ್ ಬರ್ಬೇಕು. ಒಂದ್ ಸ್ವಲ್ಪ ಚೆನ್ನಾಗಾಗಿದೆ ಅನ್ನೋದವ್ರಿಗೆ. ಮತ್ತೆ ಮನೆಗ್ ಬಂದ ತಕ್ಷಣ ಮತ್ತೆ ಅದೇ ಪರಿಸ್ಥಿತಿ. ಹಿಂಗೇನೆ ಇರ್ತಾ ಇತ್ತು. 16 ವರ್ಷ ಆದ ನಂತರ ಏನಾಯ್ತು, ನಾವು ಹಾಕ್ತಿದ್ವಲ್ಲ ಡೈಪರು ಅದ್ರದ್ದೆಲ್ಲ ಇನ್ಫೆಕ್ಷನ್ ಶುರು ಆಗ್ಬಿಟ್ಟು, ಹಿಪ್‌ನಲ್ಲೆಲ್ಲ ಗಾಯಗಳು. ಈಗ ಕೂತ್ಕೊಂತೀವಲ್ಲ ಬೇಸು, ಹೌದಾ? ಕನ್ನಡದಲ್ಲೇ ಹೇಳ್ಬಿಡ್ತೀನಿ ಕುಂಡಿ ಅಂತಂತಾರೆ. ಹೌದಾ? ಆ ಭಾಗದಲ್ಲೆಲ್ಲ ಗಾಯ ಆಗಕ್ ಶುರುವಾಯ್ತು. ಫೋಟೋ ಇಲ್ಲ ನಿಮ್ಮ ಹತ್ರ ಅವು? ಹಾಕ್ತೀನಿ ಸರ್. ನನ್ ಮಗಂದು ಅದು ಹ್ಮ್, ಇನ್ನೂ ಸೆಟ್ ಆಗಿಲ್ಲ. ಯಾಕಂದ್ರೆ ಅದ್ರದ್ದು ಕಂಪ್ಲೀಟ್ ಬಿಫೋರ್ ಫೋಟೋ ನಾನು ಮಿಸ್ ಮಾಡ್ಕೊಂಡಿದ್ದೀನಿ. ಅದು ಗೂಗಲ್‌ನಲ್ಲಿ ಸಿಗ್ತಾ ಇಲ್ಲ. ಸರ್ಚ್ ಮಾಡಿ ಹಾಕ್ತೀನಿ. ಯಾಕಂದ್ರೆ ಇವಾಗ ಆ ಹಿಪ್‌ನಲ್ಲಿ ಇರ್ತಕ್ಕಂಥ ಗಾಯ ನಾನು ಹೇಳ್ಬೋದು. ಬಟ್ ಇನ್ನೊಂದ್ಸರಿ ಪ್ರೂಫ್ ಕೂಡ ಆಗಿ ತೋರಿಸ್ತೀನಿ. ಕಂಪ್ಲೀಟ್ ಆಗಿ ಇವಾಗ ಶೇಪ್ ಕೊಡ್ತಾ ಇಲ್ಲ. ಆ ಹಿಪ್‌ನಲ್ಲಿ ಒಂದು ದೋಸೆ ಅಗ್ಲಗ್ಲ ಎಷ್ಟು ಭಾಗ ಇರುತ್ತೋ ಅದೆಷ್ಟು ಕಂಪ್ಲೀಟ್ ಆಗಿ ಗಾಯಗಳಾಗ್ಬಿಟ್ಟಿದೆ. ಇವಾಗ ಅದು ಕಂಪ್ಲೀಟ್ ಆಗಿ ಒಂದು 70% ನಷ್ಟು ಮುಚ್ಕೊಂಡಿದೆ ಸ್ಕಿನ್.
ಅದಕ್ಕೆ ನಾನು ಎಷ್ಟು ಹೊರಗಡೆನು ತೋರಿಸ್ತಾ ಇದ್ರು ಕೂಡ ಏನು ಆಗ್ತಾ ಇರ್ಲಿಲ್ಲ. ನಂತರ ಈ 16 ಇವಾಗ ಏನ್ ಹೇಳಿದ್ನಲ್ಲ, ಗಾಯಗಳು ಆಗ್ಬಿಟ್ವು. ಇನ್ಫೆಕ್ಷನ್ ಜಾಸ್ತಿ ಆಗ್ತಾ, ಆಗ್ತಾ 16 ವರ್ಷ ತುಂಬದ್ರೊಳಗೆ ಮಗುದು ಇನ್ನೇನು ಆಗೋಲ್ಲ ಅನ್ನೋ ಸ್ಥಿತಿಗೆ, ಬದುಕೋಲ್ಲ ಅನ್ನೋ ಸ್ಥಿತಿಗೆ ಬಂದ. ಹೆಂಗೆ ಅಂತಂದ್ರೆ ಆ ಪರಿಸ್ಥಿತಿ ಯೂರಿನ್ ಹೋಗೋ ಜಾಗದಲ್ಲಿ ಬ್ಲಡ್ ಬರಕ್ ಶುರುವಾಯ್ತು. ಕೀವು ಮತ್ತೆ ಆ ರಕ್ತ, ಆ ಸ್ಮೆಲ್ಲು, ದಿನಾಲಿ ಜ್ವರ. ಜ್ವರಕ್ಕೆ ಟ್ಯಾಬ್ಲೆಟ್ಸ್ ಹಾಕಿದ್ರೆ ರಿಯಾಕ್ಷನ್ ಆಗೋದು ಮೈಯಲ್ಲೆಲ್ಲ. ಗದ್ದು ಕಪ್ಪು ಕಲೆಗಳು, ಊಟ ಬಿಟ್ಬಿಡೋದು, ಕತ್ಲು ರೂಮ್‌ನಲ್ಲಿರೋದು. ಈಗಾದ್ಮೇಲೆ 90% ಹೋಪ್ಸ್ ಕಳ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ಅಷ್ಟೊಂದೆಲ್ಲ ಸೊಲ್ಯೂಷನ್ ಹುಡುಕಿದೀವಿ ಹೊರಗಡೆ, ಮಾಡ್ಲಿಲ್ಲ ಪ್ರಯತ್ನನೇ ಇಲ್ಲ. ಅವ್ರು ಡಾಕ್ಟರ್ ನಮ್ ಕೈಲಿ ಆಗಲ್ಲ ಅಂತ ಅಂದ್ರೆ ನಾವೇನ್ ಪ್ರಯತ್ನ ಬಿಟ್ಟಿದ್ದಿಲ್ಲ. ಯಾರು ಯಾವ್ ಸೊಲ್ಯೂಷನ್ಸ್ ಹೇಳ್ತಾರೋ, ಯಾವ್ಯಾವ ಡಾಕ್ಟರ್ಸ್ ಹೇಳ್ತಾರೋ, ಯಾವ್ಯಾವ ಹಾಸ್ಪಿಟಲ್ ಹೇಳ್ತಾರೋ, ಎಲ್ಲಾನು 16 ವರ್ಷದಲ್ಲಿ ಎಲ್ಲ ಮುಗಿಸಿದ್ವಿ. ಅದಕ್ ತಕ್ಕನಂಗೆ ದುಡ್ಡು ಕಳ್ಕೊಂಡಿದ್ವಿ. ದುಡ್ಡಿನ ನೋವು ಇರ್ಲಿಲ್ಲ. ಇನ್ನೇನು ನಮ್ ಮನೆನಲ್ಲಿ ನಮ್ ಸಿದ್ದು ಅಂದ್ರೆ ಎಲ್ಲರಿಗೂ ಪ್ರಾಣ. ಅದೇನೋ ಗೊತ್ತಿಲ್ಲ. ಯಾಕಂದ್ರೆ ನಾನು ಆ ಮಗು ಜನಿಸಿದಾಗ ಅವಂದು ಕಣ್ಣು ನೋಡಿದ್ದು, ಆ ಕಣ್ಣಿನಲ್ಲಿ ಅಂತ ಒಂದು ಕಾಂತಿ ನನಗೆ ಕಾಣಿಸಿತ್ತು. ಆ ಮ್ಯಾಜಿಕ್ಕೇ ನನ್ನನ್ನ ಶಕ್ತಿ ಕೊಟ್ಟಿದ್ದು. ಆ ಹುಡುಗನ್ನ ನೋಡ್ಕೊಳ್ಳೋದಿಕ್ಕೆ. ಅವ್ನ್ ಕಣ್ಣು ಅಂದ್ರೆ ನನಗೆ ತುಂಬಾ ಇಷ್ಟ. ಬಟ್ ಅದನ್ನ ಮಿಸ್ ಮಾಡ್ಕೊಳ್ತೀನಲ್ಲ ಅನ್ನೋ ದುಃಖ ಜಾಸ್ತಿ ಆಗ್ಬಿಡ್ತು. ಸುಳ್ಳಲ್ಲ, ನಮ್ಮ ಮನೆಯವರು ತಾಯಿ ತೀರ್ಕೊಂಡಾಗೆ ಕಣ್ಣೀರ್ ಹಾಕಿದ್ರು. ಮಗಂದು ಸ್ಥಿತಿ ನೋಡ್ಬಿಟ್ಟು ಅವತ್ತು ತುಂಬಾ ಅಳಕ್ ಶುರು ಮಾಡಿದ್ರು. ಇನ್ ನನ್ ಮಗ ಇರಲ್ಲಲ್ಲ ಅಂತ. ಬಟ್ ಹಣ ಇದೆ, ಎಲ್ಲ ಇದೆ. ಬಟ್ ಏನು ಸೊಲ್ಯೂಷನ್ ಇಲ್ಲಲ್ಲ ನನ್ ಮಗನ್ನ ಉಳಿಸ್ಕೊಳ್ಳೋದಿಕ್ಕೆ. ಯಾಕೆಂದ್ರೆ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿತ್ತಂದ್ರೆ ಎಲ್ಲ ಡಾಕ್ಟರ್ಸ್‌ನ ನೋಡ್ಬಿಟ್ಟಿದ್ವಿ. ಯಾರುದು ಏನು 1% ಕೂಡಾಗಿ ಹುಟ್ಟಿದಾಗೇನೆ ಹೋಪ್ಸ್ ಕೊಟ್ಟಿಲ್ಲ. ಇಷ್ಟೊಂದು ಗಾಯಗಳಾದ್ಮೇಲೆ ಇನ್ನೇನ್ ಹೇಳ್ತಾರೆ. ಅಷ್ಟು ಹಿಂಸೆ ಅನ್ಸ್ಬಿಡ್ತು ಅವತ್ತು. ಹೆಂಗೆ ಮಾಡೋದು? ನಂಗೆ ಅಷ್ಟೊತ್ತಿಗೆನೆ ತುಂಬಾನೇ ಸ್ಟ್ರೆಸ್‌ಫುಲ್ ಲೈಫ್ ನಂದಾಗಿತ್ತು. ಯಾಕಂದ್ರೆ ಮಗುನ ನೋಡ್ಕೊಳ್ಬೇಕು. ನನ್ನಲ್ಲಿರ್ತಕ್ಕಂಥ ಡೆಫಿಷಿಯನ್ಸಿಯಿಂದ ಕಾಯಿಲೆಗಳು ಬರಕ್ ಶುರುವಾಗಿದ್ವು. 3ನೇ ಹೆರಿಗೆ ಆದ ನಂತರ. ನನ್ನಲ್ಲೂ ತುಂಬಾನೇ ಪೇಯ್ನು. ಮತ್ತೆ ಏನಾದ್ರು ಜಾಸ್ತಿ ಸ್ಟ್ರೆಸ್ ಮಾಡ್ಕೊಂಡೆ ಅಂದ್ರೆ ಇದ್ದಕ್ಕಿದ್ದಂಗೆ ಎಡಗಡೆ ಸೊಳ್ಳೆನಲ್ಲಿ ಬ್ಲಡ್ ಬರಕ್ ಶುರು ಆಗ್ಬಿಡ್ತಿತ್ತು. ಅದು ಲೋ ಬಿಪಿದು ಸಿಂಪ್ಟಮ್ಸ್ ಅಂತಂದು ಹೇಳ್ತಾರೆ. ಇಲ್ಲಿ ಬಂದ್ಮೇಲೆ ಅರ್ಥ ಆಯ್ತು. ನಾನ್ ನಮ್ಮ ಮನೆಯವ್ರಿಗೆ ಹೇಳೇ ಇದ್ದಿಲ್ಲ. ಲೋ ಬಿಪಿ ಆದ್ರೆ ಯಾರು ಜಾಸ್ತಿ ಹೊತ್ತು ಬದುಕೋದಿಲ್ಲ. ವಿತಿನ್ 5 ಮಿನಿಟ್ಸ್ ಅವರು ತೀರ್ಕೊಳ್ತಾರೆ. ಇದನ್ನ ನಮ್ಮ ಅತ್ತೆಯದು ಆಗಿದ್ ನೋಡಿದ್ದೆ. ಯಾಕಂದ್ರೆ ಅವ್ರಿಗೂ ಲೋ ಬಿಪಿ ಚೆನ್ನಾಗಿದ್ದವರು ಒಂದು 5 ನಿಮಿಷದಲ್ಲೇ ಲೋ ಬಿಪಿ ಆಗ್ಬಿಟ್ಟು ತೀರ್ಕೊಂಡಿದ್ರು. ಬಟ್ ಇಲ್ಲಿ ಬಂದಾಗ ಗೊತ್ತಾಯ್ತು ನಂಗೆ. ಇದು ಲೋ ಬಿಪಿ ಸಿಂಪ್ಟಮ್ಸ್ ಅಂತಂದು. ಬಟ್ ಏನು ಮಾಡಕ್ಕಾಗಲ್ಲ. ಮಗಂದು ಈ ಅಟ್ಯಾಚ್‌ಮೆಂಟ್ ಇವಾಗ ಏನು ಒಂದು ಸಾಂಗ್ ಹೇಳಿದೆ ಹೌದಾ? ಬಿಡದ ಭುವಿಯ ಮಾವೆ ಅಂತಂದು. ಆ ಭೂಮಿ ತಾಯಿ ಒಂದ್ ತಾಯಿಗೆ ಒಂದು ಇದನ್ನ ಇಟ್ಬಿಟ್ಟಿರ್ತಾಳೆ. ಆ ಒಕ್ಳು ಉರಿ ಮುಖಾಂತರ. ಯಾವತ್ತು ಈ ಬಾಂಧವ್ಯ ಬೆಸುಗೆ ಮಗುದು ಮತ್ತೆ ತಾಯಿದು ಮಿಸ್ ಆಗ್ಬಾರ್ದು ಅನ್ನೋದು. ಆ ಭೂಮಿ ಗುಣ ಎಂತದ್ ನೋಡ್ರಿ. ಹೌದಲ್ವಾ? ಸೊ ನಾವ್ ಏನು ಬಿಡ್ಬೇಕು ಅಂತಂದ್ರು ಕೂಡ ಈ ಮಕ್ಳು ಮೇಲೆ ಇರ್ತಕ್ಕಂಥ ವ್ಯಾಮೋಹ ಮಾತ್ರ ಕಡಿಮೆ ಆಗಲ್ಲ. ಇನ್ನು 2 ಮಕ್ಳು ಚೆನ್ನಾಗಿದ್ದಾವೆ. ಎಲ್ಲರೂ ಹೇಳೋರು ನನಗೆ ಸಜೆಸ್ಟ್ ಮಾಡೋರು. ಇನ್ನು 2 ಮಕ್ಳು ಚೆನ್ನಾಗಿದ್ದಾರೆ. ಅವ್ರ ಭವಿಷ್ಯ ನೋಡು. ಅವ್ರ ಖುಷಿ ಸಂತೋಷನ ನೋಡು. ಅವ್ರ ಕಡೆ ಗಮನ ಕೊಡು. ಇದನ್ನ ಏನೂ ಅಲ್ದಿದ್ದ ಮಗುನ್ನ ಇನ್ನೇನು ಅಂತ ಸಾಕ್ತೀರಾ? ಏನು ಅಂತ ಬೆಳೆಸ್ತೀರಾ? ಎಷ್ಟು ಮನಿ ಇನ್ವೆಸ್ಟ್ ಮಾಡ್ತೀರಾ ನೀವು? ಎಷ್ಟು ಟೈಮ್ ಇನ್ವೆಸ್ಟ್ ಮಾಡ್ತೀರಾ? ನಿಮ್ಗೇನ್ ಬುದ್ಧಿ ಇಲ್ವಾ? ಒಂದ್ ಸ್ವಲ್ಪ ಧೈರ್ಯ ತಗೋ, ಧೈರ್ಯ ತಗೋ. ಏನ್ ಧೈರ್ಯ ತಗೊಳ್ಳೋದು? ಎಷ್ಟು ಸುಲಭವಾಗಿ ಹೇಳ್ಬಿಡ್ತಾರೆ. ತಪ್ಪಲ್ಲ. ಅವ್ರಿಗೆ ಆ ತರ ಕಾಣಿಸ್ತಿರ್ಬೋದು. ಅವ್ರ ನೋಟನೇ ಬೇರೆ, ನನ್ ನೋಟನೇ ಬೇರೆ. ಬಟ್ ಅದೊಂದ್ ಮಾಂಸದ ಮುದ್ದೆ ಆದ್ರೂನು ನನ್ ಕಣ್ ಮುಂದೆ ಆ ಕಣ್ಣಿನ ಕಾಂತಿ ಮಾತ್ರ ಹೋಗ್ಬಾರ್ದು, ಹೋಗ್ಬಾರ್ದು ಅನ್ನೋದು ನನ್ನ ಇದು. ಬಟ್ ಆದ್ರೆ ಏನು ಮಾಡಕ್ಕಾಗಲ್ಲ. ಇನ್ನೇನು ಹೋಗ್ಬಿಡ್ತಾನೆ. ನಾವು ಲಾಸ್ಟಿಗೆ ಒಂದು ಈ ಮನೇನ ಕಟ್ಸಿದ್ವಿ. ನನ್ ಮಕ್ಳು ಶುರು ಮಾಡಿದ್ರು ಇನ್ನ ಇಬ್ಳು. ಅಮ್ಮ ವಾಸನೆ ತುಂಬಾ ಆಗ್ಬಿಟ್ಟಿದೆ ಕೀವುದು ಅದೆಲ್ಲ ನಮ್ಗೆ ನಿಜವಾಗೂ ಇರಕ್ ಆಗ್ತಾ ಇಲ್ಲ. ಎಷ್ಟು ಹಿಂಸೆ ಆಗ್ತಾ ಇದೆ. ನೀವೇನೋ ಇದ್ ಬಿಡ್ತೀರಾ ನಿಮ್ ಹಣೆಬರ. ನನ್ ಮಗಳು ಅನ್ನೋದಕ್ ಶುರು ಮಾಡಿದ್ಲು. ಬಟ್ ನಾವ್ ಹೆಂಗ್ ಸುಧಾರಿಸ್ಕೊಳ್ಬೇಕು ಇದನ್ನೆಲ್ಲ ಅಂತಂದು. ನಾನ್ ಹೇಳ್ತಿದ್ದದ್ದು ಒಂದೇ ಮಾತು. ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ನಿಮ್ಗೆ ಎಷ್ಟನ ಖರ್ಚಾಗ್ಲಿ ಹಾಸ್ಟೆಲ್‌ನಲ್ಲಿ ಇದ್ಬಿಡಿ. ಹಾಸ್ಟೆಲ್‌ನಲ್ಲಿ ಇದ್ಬಿಡಿ. ನಿಮ್ಗೆಲ್ಲ ದೇವ್ರ ಕೈ ಕಾಲು ಕೊಟ್ಟಿದ್ದಾನೆ. ಬಟ್ ನನ್ ಮಗ ನನಗ್ ಮುಖ್ಯ. ನನಗೆ ಅಷ್ಟು ಕ್ಲೀನ್ ಮಾಡ್ತೀವಿ ಅಂತಂದ್ರು ಕೂಡಾಗಿ ನನಗೆ ಅದು ಏನು ಅನಿಸ್ತಾ ಇರ್ಲಿಲ್ಲ. ನೀನ್ ಅದು ಗಲೀಜ್‌ನಲ್ಲೇ ಬಿದ್ದು ಒದ್ದಾಡಿದ್ರೆ ನನಗೇನ್ ಅನ್ಸಲ್ಲ. ಅದು ಒಂದು ತಾಯಿ ಗುಣ. ಹೌದಲ್ವಾ? ಎಲ್ಲರೂ ಮಾಡ್ತೀವಿ. ಒಂದ್ 2 ವರ್ಷ ತನಕ ಮಾಡ್ತೀವಿ. ಬಟ್ ಆಮೇಲೆ ಎಷ್ಟೋ ಜನಕ್ಕೆ ಬೇಜಾರ್ ಆಗ್ಬೋದು, ಆಗುತ್ತೆ. ಬಟ್ ನನ್ ಪರಿಸ್ಥಿತಿ ಹಂಗಿತ್ತು. ಎಲ್ಲರನ್ನೂ ಎಕ್ಸೆಪ್ಟ್ ಮಾಡೋದನ್ನ ಕಲ್ತಿದ್ದೆ. ನನಗೇನ್ ಕೊಟ್ಟಿದಾನೋ ಅದನ್ನ ನಾನು ನನ್ ಕೈಲಾದಷ್ಟು ನಾನ್ ಮಾಡ್ಬೇಕು ಅಂತಂದು. ಬಟ್ ಅವತ್ ನನ್ ಮಗ ಇನ್ನೇನು ಬದ್ಕುಳಿಯಲ್ಲ ಅನ್ನೋಷ್ಟು ನನಗೆ ಹಿಂಸೆ ಅನ್ಸ್‌ಬಿಡ್ತು ಅವತ್ತು. ತಿರ್ಗಾ ದಿನನೇ ಗೊತ್ತಿಲ್ಲ. ನನ್ನ ಸ್ಪಾನ್ಸರ್‌ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಅವತ್ತು ಈ ಶೇಕ್‌ನ ಇಂಟ್ರೊಡ್ಯೂಸ್ ಮಾಡ್ಸಿದ್ರು ನಮ್ ಮನೆಗೆ. ನನಗೆ ನೆನಪಿದೆ ನಮ್ ಸರ್ ಬಂದಾಗ, ಬೀರೇಶ್ ಸರ್ ಬಂದಾಗೆ
ಅವ್ರಿಗೇನೋ ಒಂದು ಹೃತ್ಪೂರ್ವಕವಾದ ವೆಲ್ಕಮ್ ಏನ್ ನಾವ್ ಮಾಡ್ಲಿಲ್ಲ ಗಂಡ ಹೆಂಡತಿ. ಯಾಕೆಂದ್ರೆ ಅಷ್ಟೊಂದ್ ಎಲ್ಲ ನೋಡಿದ್ವಿ. ಮಕ್ಕಳಿಗೆಲ್ಲದು ಏನು ನ್ಯೂಟ್ರಿಷನ್‌ದು ಏನೋ ಹೇಳ್ತೀವಲ್ವಾ, ಎಲ್ಲಾ ತರದ ಎನರ್ಜಿ ಫುಡ್ಸ್‌ನ ನಾವು ಮನೆಯಲ್ಲಿ ಫಾಲೋ ಅಪ್ ಮಾಡಿಸ್ತಿದ್ವಿ. ಡ್ರೈ ಫ್ರೂಟ್ಸ್ ಆಗ್ಲಿ, ಹಾಲು, ಏನ್ ಹೇಳ್ತೀವೋ ತುಪ್ಪ, ಇದೆಲ್ಲ ಎನರ್ಜಿ ಫುಡ್ಸ್ ಅಂತ ಹೇಳ್ತೀವಿ. ಅದ್ನೆಲ್ಲ ಫಾಲೋ ಅಪ್ ಮಾಡಿದ್ರುನು ನಾವೇನು ಆಗ್ಲಿಲ್ಲ. ಇದೇನೋ ನಾನ್ ಫಸ್ಟ್ ಆಫ್ ಆಲ್ ಅದನ್ನ ಕೇಳಕ್ಕೆ ಹೋಗಿಲ್ಲ. ನ್ಯೂಟ್ರಿಷನ್ ಶೇಕು ಏನೋ ಒಂದ್ ಪೌಡರ್ ಕೊಡ್ತಾರಷ್ಟೇ. ಅದ್ ಕಿವ್ಯಾಗ್ ಹಾಕ್ಕೊಳ್ಳೋಷ್ಟು ತಾಳ್ಮೆ ಇಲ್ಲ ನನ್ಗೆ. ಏನೋ ಕೊಡ್ತಾರೆ, ಬಂದಿದಾರಲ್ಲ ಕಳ್ಸ್ಬಾರ್ದು ವಾಪಸ್ ಅಂತ ಇಸ್ಕೊಂಡಿದ್ದು. ಬಟ್ ಆದ್ರೆ ನಾನ್ ಬಿಟ್ಟಿಲ್ಲ. ಅವ್ರೇನ್ ಕೊಟ್ಟಿದಾರೋ ನೋಡೋಣ ಕೊಟ್ ನೋಡೋಣ ಮಗುಗೆ ಅಂತಂದು. ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿ 3 ದಿನದಲ್ಲಿ ಸರಿ ಸುಮಾರು ಒಂದ್ 6 ತಿಂಗಳಿಂದ ದಿನ ಜ್ವರ ಬರ್ತಿತ್ತು. ಏನ್ ಮೆಡಿಸಿನ್ಸ್ ಹಾಕಿದ್ರುನು ಅದು ಕಂಟ್ರೋಲ್ ಆಗ್ತಿದ್ದಿಲ್ಲ. ಅದು 3 ದಿನದಲ್ಲಿ ಯಾವುದೇ ತರದ್ ಜ್ವರ ಅನ್ಸ್ಲಿಲ್ಲ. ಟೆಂಪರೇಚರ್ ನಾರ್ಮಲ್ ಆಗಿತ್ತು. ಒಂದ್ ಸ್ವಲ್ಪ ಮುಖದಲ್ಲಿ ಚೈತನ್ಯ ಬಂತು ಅವ್ನಿಗೆ, ನಮ್ ಸಿದ್ದುಗೆ. ನನಗೊಂಥರ ಆಶ್ಚರ್ಯ. ಏನಪ್ಪಾ ಇದು ಹೆಂಗೆ ಸಾಧ್ಯ? ಏನೋ ಒಂಥರ ವಿಚಿತ್ರ ಅನ್ಸುತ್ತಲ್ಲ ಇದನ್ನೆಲ್ಲ. ನೋಡೋಣ. ಕ್ಲಾಸ್ ಎಲ್ಲ ಹಿಂಗೆ ಆನ್‌ಲೈನ್ ಕ್ಲಾಸ್‌ನಲ್ಲಿ ಕೊಡೋರು ಕೂತ್ಕೋ ಅನ್ನೋರು. ನಮ್ಗೇನು ಅರ್ಥ ಆಗ್ತಿದ್ದಿಲ್ಲ. ಏನೋ ಕೊಟ್ಟಿದಾರಲ್ಲ ಚೆನ್ನಾಗ್ ಆಗ್ತಿದೆಯಲ್ಲ ತಗೊಳ್ಲಿ ಬಿಡು. 15 ದಿವಸ ಫಾಲೋ ಅಪ್ ಮಾಡ್ತಾ ಬಂದ್ವಿ ಅದನ್ನೇ. ಅವ್ನ್ ಕೂಡ್ತಾ ಇದ್ದ. ಎಷ್ಟ್ ಸಾಧ್ಯನೋ ಅಷ್ಟ್ ಏನ್ ಅರ್ಥ ಮಾಡ್ಕೊಂತಿದ್ದೋ ಗೊತ್ತಿಲ್ಲ. ಬಟ್ ಆಗ ಚೇಂಜಸ್‌ನ ನೋಡಿಬಿಟ್ಟು 15 ದಿನದಲ್ಲಿ ಆ ಪ್ಯಾರಾಸಿಟಮಾಲ್ ಗುಳಿಗೆ ಹಾಕಿದ್ರೆ ಏನು ಅದು ಕಲೆ ಆಗಿತ್ತು ಮೈಯೆಲ್ಲ. ಅದೆಲ್ಲ ಗಾಯಗಳು ಸ್ವಲ್ಪ ವಾಸಿ ಆಗ್ತಾ ಇದೆ ಅನ್ನೋಷ್ಟು ಚೆನ್ನಾಗ್ ಅನ್ಸ್ತಾ ಬಂತು ಅವ್ನ್ದು ನೋಡ್ಬಿಟ್ಟು. ಆ ಫುಲ್ ಚೇಂಜಸ್‌ನ 15 ದಿನದಲ್ಲಿ ನೋಡಿದ್ಕೇನೆ ನನಗೇನೋ ಒಂದ್ ಆಸಕ್ತಿ ಬಂತು. ಇಲ್ಲ ಇದು ಏನೋ ಇದೆ, ಕೇಳ್ಬೇಕಲ್ವಾ ಕ್ಲಾಸಸ್ ಅಂತಂದು. ಆಮೇಲೆ ಚೆನ್ನಾಗ್ ಅನ್ಸಿದ್ಕೇನೆ ಎಷ್ಟೋ ಜನಕ್ಕೆ ಅವಾಗ ಖುಷಿಯಿಂದ ಅದು ಏನು ಅಂತ ಗೊತ್ತಿಲ್ಲ, ನ್ಯೂಟ್ರಿಷನ್ ಅಂತ ಗೊತ್ತಿಲ್ಲ. ಬಟ್ ನನ್ ಕೋಚ್‌ನ ಕರೆದು ಸಾಕಷ್ಟು ಜನಕ್ಕೂ ಕೂಡ ಹೇಳಿದ್ವಿ ಇದನ್ನ. ಆ ಖುಷಿಗೇನೆ, ಆ ಮಗು ಚೆನ್ನಾಗ್ ಆಗ್ತಿರೋದ್ ನೋಡಿ. ನಮ್ಮನೆನಲ್ಲೂ ಕಂಪ್ಲೀಟ್ ಆಗಿ 2.5 ತಿಂಗಳಿನಲ್ಲಿ ಎಲ್ಲರೂ ಸ್ಟಾರ್ಟ್ ಮಾಡಿದ್ವಿ. 2 ಶೇಕು, ಸಪ್ಲಿಮೆಂಟ್ಸು. ನನ್ ಮಗನಿಗೆ 10 ದಿನಕ್ಕೆ ಬಂದು ನೀವು ಇಂಥ ಸಪ್ಲಿಮೆಂಟ್ಸ್ ಆಡ್ ಮಾಡಿ ಡೈನೋಚೇಕ್ ಜೊತೆಗೆ ಅಂತಂದ್ರೆ, ನಾನು ಹಿಂದು ಮುಂದು ನೋಡಿಲ್ಲ. ಅವ್ರು ಏನ್ ಹೇಳ್ತಾರೆ ನನ್ ಮಗ ಚೆನ್ನಾಗಾದ್ರೆ ಸಾಕು. ಅದು ಒಂದು ನನ್ನದು ಉದ್ದೇಶ. ನನಗೆ ಅದು ಏನಿದೆನೋ ಬೇಕಾಗಿಲ್ಲ. ಅದು ನನ್ ಮಗ ಚೆನ್ನಾಗ್ ಆಗ್ತಿದ್ದಾನ ಅಷ್ಟೇ ನನಗೆ ಇಂಪಾರ್ಟೆಂಟ್. ಮಾಡ್ತಾ ಹೋದದಕ್ಕೇನೆ ಒಂದು 6 ತಿಂಗಳಲ್ಲಿ ಒಂದು ವಿಡಿಯೋ ಹಾಕ್ತೀನಿ. ವಿತಿನ್ 6 ಮಂತ್ಸ್‌ನಲ್ಲಿ ಅವಂದು ತುಂಬಾನೇ ಚೇಂಜಸ್ ಆಯ್ತು. ಒಂದ್ ನಿಮಿಷ. ನಮ್ದು 2G ಜನರೇಷನ್ ಅಲ್ವಾ ಸ್ವಲ್ಪ ನೆಟ್ ಸ್ಲೋ ಅದು. ಒಂದ್ ನಿಮಿಷ ಹಾಕ್ತೀನಿ. ಅಂದ್ರೆ ವಿತಿನ್ 6 ಮಂತ್ಸ್‌ನಲ್ಲೇ ತುಂಬಾನೇ ಚೇಂಜಸ್ ಆಯ್ತು. ನಂದು ವಾಟ್ಸಾಪ್ ಓಪನ್ ಆಗ್ತಿಲ್ಲ. ಯಾರ್ದಾದ್ರೂ ಸಿದ್ದುದು ಸ್ವಲ್ಪ ವಿಡಿಯೋ ಇದ್ರೆ ಶೇರ್ ಮಾಡಿ ಸರ್. ಟ್ರೈ ಮಾಡ್ತೀನಿ. ಸರ್ಚ್ ಮಾಡ್ತೀನಿ ನೋಡಿ. ಒಂದ್ ನಿಮಿಷ ಬಂತು. ಅಂದ್ರೆ ಕಂಪ್ಲೀಟ್ ಆಗಿ ಅವನಿಗೆ ನಡೆಯೋಕ್ ಅಸಾಧ್ಯ ಆಗ್ತಿತ್ತು. ನಿಂತ್ಕೊಳಕ್ ಹೋದ್ರುನು ಆಗ್ತಾ ಇರ್ಲಿಲ್ಲ. ಬ್ಯಾಲೆನ್ಸ್ ಸಿಗ್ತಾ ಇರ್ಲಿಲ್ಲ. ಹಂಗೆ ಕುಸ್ದು ಬಿದ್ಬಿಡೋನು. ಬಟ್ ಆ ಚೇಂಜಸ್‌ನ ನಾನ್ ನೋಡಿದ್ದು ವಿತಿನ್ 6 ಮಂತ್ಸ್‌ನಲ್ಲಿ. ಶೇಕ್ ಕೊಡ್ತಾ ಅಂದ್ರೆ ಡೈನೋ ಶೇಕ್ ವಿತ್ ಶೇಕ್ ಎರಡನ್ನೂ ಸ್ಟಾರ್ಟ್ ಮಾಡಿದ್ವಿ. ಶೇರ್ ಆಗಿದೆನಾ? ಇಲ್ಲ. ಓಕೆ. ಮಾಡ್ತೀನಿ. ಒಂದ್ ನಿಮಿಷ. ಇದು ಲಾಸ್ಟ್ ಇಂದ ಇದಾಯ್ತು. ಅವಾಗೆಲ್ಲ ಲಾಸ್ಟ್ ಸೊ ಹಿಂಗೇನೆ ಒಂದೇ ದಿವ್ಸಕ್ಕೆ ಇದು ಮಿರಾಕಲ್ ಆಗ್ಲಿಲ್ಲ. ಒಂದ್ ಸ್ವಲ್ಪ ದಿನ ಎದ್ದು ನಿಂತ್ಕೊಳಕ್ ಶುರು ಮಾಡ್ದ. ಆ ಸ್ಟ್ರೆಂತ್ ಬಂತು, ಎನರ್ಜಿ ಬಂತು. 2 ಹೆಜ್ಜೆ, 10 ಹೆಜ್ಜೆ. ಈಗ ಒಂದು ಹಾಫ್ ಅನ್ ಅವರ್ ನಡೆದ್ರು ಕೂಡಗಿ ಆ ಮಗುಗ್ ಸುಸ್ತಾಗಲ್ಲ. ಸ್ಕೂಟಿ ಓಡ್ಸೋಕ್ ಕಲ್ತಿದ್ದಾನೆ. ನಾವ್ ಇನ್ನೇನ್ ಬಿದ್ದೋಗುತ್ತೆ ಮರ ಅಂತ ಅನ್ಕೊಂಡಿದ್ವಿ. ಅವ್ನು ಇಷ್ಟೊಂದು ಅವನಲ್ಲಿ ಎನರ್ಜಿ ಬಂದು ನಡ್ದಾಡಕ್ ಶುರು ಮಾಡ್ತಾನೆ ಅನ್ನೋದು ನನಗ್ ಮನ್ಸ್‌ನಲ್ಲೂ ಊಹಿಸಿರ್ಲಿಲ್ಲ. ಅಂತ ಚೇಂಜಸ್ ಆಯ್ತು. 9 ಕೆಜಿ ವೆಯ್ಟ್ ಗೈನ್ ಆದ.
ಆಮೇಲೆ ಅವಂದು ಹೆಂಗೆ ಅಂತಂದ್ರೆ ನಂದು ಇಂಡಿಪೆಂಡೆಂಟ್ ಜೀವನ ಮಾಡ್ಬೇಕು ನನ್ನ ಕಾಲ್ ಮೇಲೆ. ನಾನು ಓದ್ತಾ ಇದ್ದೆ. ಸ್ಟೀಫನ್ ಹಾಕಿಂಗ್ಸ್ ಅನ್ನೋರು ಒಂದು ಸೈಂಟಿಸ್ಟ್ ನೋಡಿರ್ತೀರ. ಒಂದು ವಿಶೇಷವಾದಂತ ಒಂದು ಏನೋ ಒಂದು ಕಾಯಿಲೆ, ಒಂದು ಸ್ಪೆಷಲ್ ಕಾಯಿಲೆಯಿಂದ ಒಂದು ನರ್ವಸ್ ಸಿಸ್ಟಮ್ ಎಲ್ಲ ಡೌನ್ ಆಗ್ಬಿಡುತ್ತೆ. ಬಟ್ ಅವ್ನ ಬ್ರೈನ್ ಮಾತ್ರ ವರ್ಕ್ ಮಾಡುತ್ತೆ. ಕೇಳಿದ್ದೀರಿ ಅನ್ಸುತ್ತೆ ನಂಗೆ. ಸ್ಟೀಫನ್ ಹಾಕಿಂಗ್ಸ್ ಅನ್ನೋಂಥ ಸೈಂಟಿಸ್ಟ್. ಸ್ಪೇಸ್ ಬಗ್ಗೆ ಅವರು ಇನ್ವೆಸ್ಟಿಗೇಷನ್ ಸರ್ಚ್ ಮಾಡ್ಬಿಟ್ಟು ಅದ್ರ ಬಗ್ಗೆನೇ ನೊಬೆಲ್ ಪ್ರೈಸ್ ಕೂಡ ಪಡೆದ್ರು. ಅವ್ನ್ದು ಬ್ರೈನ್ ಮಾತ್ರ ವರ್ಕ್ ಆಗ್ತಿದ್ದು. ಅವ್ರು ಎಂಥ ಒಂದು ಜ್ಞಾನನ ಕೊಟ್ಟೋದ್ರು. ಬಟ್ ನನ್ ಮಗ ಇಷ್ಟು ಮಾಡ್ತಾನೆ ಇಲ್ಲ. ಬಟ್ ನನ್ ಪಾಲಿಗೆ ನನ್ ಮಗ ಉಳಿದ್ಬಿಟ್ನಲ್ಲ. ಅವ್ನ್ ಕಾಲ್ ಮೇಲೆ ಅವ್ನ್ ನಿಂತ್ಕೊಂಡಂಗಾದ. ಎಷ್ಟು ಚೆನ್ನಾಗಿ ಅಂದ್ರೆ ದಿನಾಲು 2000 ಲೀಟರ್ ಹಾಲು ಪ್ರೊಡಕ್ಷನ್ ಆಗುತ್ತೆ. ಕಂಪ್ಲೀಟ್ ಆಗಿ ನಾನ್ ಮಾಡ್ಕೊಂಡ್ ಬರ್ತಾನೆ. ನಾವು 3 ದಿನ ಎಲ್ಲಾದ್ರೂ ಹೊರಗಡೆ ಹೋಗಿದ್ವಿ. ಇವಾಗೆಲ್ಲ ನಾವ್ ಏನಾದ್ರೂ ಸ್ಪೆಷಲ್ ಟ್ರೈನಿಂಗ್ಸ್ ಅಟೆಂಡ್ ಮಾಡ್ತೀವಿ ಅಂತಂದ್ರೆ, ಅಲ್ಲೆಲ್ಲ ಕಂಪ್ಲೀಟ್ ನನ್ ಮಗಂದೇ ಜವಾಬ್ದಾರಿ ಇರುತ್ತೆ ಡೈರಿನಲ್ಲಿ. ಮತ್ತೆ ನಂಗೆ ಏನಾದ್ರೂನು ತಗೊಂಡ್ ಬಂದ್ ಕೊಡ್ಬೇಕು. ಅಮ್ಮ ನಿನ್ ಬಿಟ್ಟು ಬರ್ಬೇಕಾ ಬಸ್ ಸ್ಟ್ಯಾಂಡ್‌ಗೆ ಎಲ್ಲಕ್ಕೂ ಹೆಲ್ಪ್ ಮಾಡ್ತಾನೆ. ಇಷ್ಟೆಲ್ಲ ಚೇಂಜಸ್ ನನ್ ಮಗನ್ನ ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈ ಫುಡ್ ಅಂತ ನಾನ್ ಅನ್ಕೊಂಡೇ ಇರ್ಲಿಲ್ಲ. ಸೊ ಹಿಂಗ್ ಮಾಡ್ಕೊಳ್ಬಹುದು ಅಂತಂತಂದ್ರೆ ನಮ್ಗೆಂತ ಪುಣ್ಯ ನೋಡ್ರಿ. ನಿಮಿಗೆಂತ ಪುಣ್ಯ. ಅಂತ ಮಗುದು ನೀವ್ ನೋಡಿರ್ಲಿಕ್ಕಿಲ್ಲ. ಬಟ್ ನಾನ್ ಹೇಳೋದಷ್ಟೇ, ಯಾರ್ಯಾರು ನಿಮ್ ಮನೆನಲ್ಲಿ ಹೆಣ್ಮಕ್ಳಿದಿರೋ, ಪ್ರೆಗ್ನೆನ್ಸಿ ಲೇಡೀಸ್ ಇದಿರೋ, ಮತ್ತೆ ಮಕ್ಳಿದಾರೋ, ನೀವು ಏನಿರುತ್ತೋ ಬಿಡುತ್ತೋ ಮನೆಯಲ್ಲಿ ಬೇಕಾಗಿಲ್ಲ. ಮಕ್ಳಿಗೆ ಫಸ್ಟ್ ಡೈನೋ ಚೆಕ್ ಕೊಡಿ. ಪ್ರೆಗ್ನೆನ್ಸಿ ವುಮೆನ್ಸ್‌ಗೆ ಡೈನೋ ಚೆಕ್ ಕೊಡಿ. ಒಂದು ದಿನದಲ್ಲಿ ಅದು ಒಂದು ಸೆಲ್ ಡೆವಲಪ್ ಆಗ್ತಾ ಇದೆ ಅಂತಂದ್ರೆ ನ್ಯೂಟ್ರಿಷನ್ ಎಷ್ಟು ಮುಖ್ಯ ಆಗುತ್ತೆ. ನನ್ ಮಗನಿಗೆ ಹೇಳಿದ್ದು ಫೋಲಿಕ್ ಆಸಿಡ್ ಡೆಫಿಷಿಯನ್ಸಿ. ಅತ್ಯಂತ ಚಿಕ್ಕ ಪ್ರಮಾಣದಲ್ಲಿ ಪ್ರೆಗ್ನೆನ್ಸಿ ವುಮೆನ್ಸ್‌ಗೆ ಬೇಕು ಅಂದ್ರೂ ಕೂಡಗಿ ಅದು ಪೂರೈಕೆ ಆಗದೆ ಇದ್ದಾಗ ಒಂದು ಮಗು ಅಂಗವಿಕಲನಾಗಿನೋ ಅಥವಾ ಬೇರೆ ನ್ಯೂನತೆಗಳಿಂದ ಹುಟ್ಟುತ್ತಾರೆ ಅಂತಂದ್ರೆ ಅದಕ್ಕೆ ಕಾರಣ ನಾವೇ ಆಗಿರ್ತೀವಿ. ಇಂಥ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕ ಮೇಲೂ ಕೂಡಗಿ ನೀವು ತಗೊಳ್ತಾ ಇಲ್ಲ ಅಂತಂದ್ರೆ ಭೂಮಿ ಮೇಲೆ ನಿಮ್ಮಂತ ಸೋಂಬೇರಿ ಇನ್ಯಾರು ಇಲ್ಲ ಅಂತ ತಿಳ್ಕೊಂಡ್ಬಿಡಿ. ನಿಜವಾಗೂ ನಮ್ ಕೈಗೆ ಮಾರ್ಕ್ಯೂಸ್ ಎಂತ ನ್ಯೂಟ್ರಿಷನ್ ನಮ್ ಕೈಗೆ ಕೊಟ್ಟೋಗಿದ್ದಾರೆ ಅಂತಂದ್ರೆ, ಈ ತರದ್ದು ಹೊಣೆಗಾರಿಕೆ ಯಾರ್ದಿರುತ್ತೆ? ಪೇರೆಂಟ್ಸ್‌ದೇ ಇರುತ್ತೆ. ಈಗ ಸರಿಪಡ್ಸಕ್ ಆಗೋದಿಲ್ಲ. ಸರಿಪಡ್ಸಕ್ ಆಗದೆ ಇಲ್ಲದ್ದು ಕೂಡಗಿ ಒಂದು ಅತ್ಯಂತ ಸುಂದರವಾಗಿ ಜೀವನ ಶೈಲಿನ ನಡೆಸಬಹುದು ಈ ಶೇಕ್‌ನಿಂದ ಅಂತಂದ್ರೆ, ಮತ್ ನಿಮಗೆಲ್ಲ ಎಂತ ಭಾಗ್ಯ. ಯಾಕೆ ಅಂದ್ರೆ, ಒಂದು ಡೇ ಇಂದ ಆ ಮಗು ಹೊಟ್ಟೆ ಒಳಗ್ ಬೆಳೀತಾ ಇದೆ ಅಂತಂದ್ರೆ 1000 ಅಂದ್ರೆ 1000 ದಿನ ಎಷ್ಟು ಅಗತ್ಯ ಇರುತ್ತೆ ನೀವು ಮುಂದಕ್ಕೂ ಕೊಡ್ಬೇಕು. ಬಟ್ ಆ 1000 ಅಂದ್ರೆ 2 ಮಗುಗೆ ಡೆಲಿವರಿ ಆಗ್ಬಿಟ್ಟು 2 ವರ್ಷನಾದ್ರೂ ಕಂಪ್ಲೀಟ್ ಆಗಿ ಅವ್ರಿಗೆ ನ್ಯೂಟ್ರಿಷನ್ ಕೊಡ್ಲೇಬೇಕಾಗುತ್ತೆ. ಯಾಕೆ ಅಂದ್ರೆ ಆ ಟೈಮ್‌ನಲ್ಲಿ ಹುಟ್ಟಿದಾಗ ನೀವು ಮಗುನ ನೋಡಿರ್ತೀರ. ತಲೆ ದೊಡ್ಡದಿರುತ್ತೆ. ಹೌದಲ್ವಾ? ಆ ಟೈಮ್ ಎಷ್ಟು ಫಾಸ್ಟ್ ಆಗಿ ಬ್ರೈನ್ ಗ್ರೋತ್ ಆಗುತ್ತೆ ಅಂದ್ರೆ ಈ 2 ವರ್ಷ ಪೀರಿಯಡ್‌ನಲ್ಲಿ ತಾಯಿ ಗರ್ಭದಿಂದ ಹಿಡಿದು 2 ವರ್ಷ ತನಕ ಆ 1000 ಡೇಸ್ ಏನಿರುತ್ತಲ್ಲ ಅತ್ಯಮೂಲ್ಯವಾದಂತ ದಿನಗಳು ಅಲ್ಲಿ ಬ್ರೈನ್ ಡೆವಲಪ್‌ಮೆಂಟ್‌ಗೆ ಸಿಗುವಂತಹ ನ್ಯೂಟ್ರಿಷನ್ ತುಂಬಾನೇ ಮುಖ್ಯ ಆಗಿರುತ್ತೆ. ಎಷ್ಟೊಂದು ಬುದ್ಧಿಮಾಂದ್ಯ ಮಕ್ಕಳು ಹುಟ್ತಾ ಇರ್ತಾರೆ. ನಾವು ನೋಡ್ತಾ ಇರ್ತೀವಿ ಕಮ್ಯುನಿಟಿನಲ್ಲೆಲ್ಲ. ಅವರು ಅದರಿಂದ ಕೂಡಗಿ ಎಷ್ಟೋ ಚೆನ್ನಾಗಿ ಇಂಪ್ರೂವೈಸೇಷನ್ ಆಗ್ತಾ ಈ ಕಮ್ಯುನಿಟಿನಲ್ಲಿ ಅವರು ಒಂದು ನಿಟ್ಟುಸಿರು ಬಿಡ್ತಾ ಇದ್ದಾರೆ ಅಂತಂದ್ರೆ ಈ ಡೈನೋಶೇಕ್ ಕಾರಣ. ನಿಜ ಒಂದು ಎಕ್ಸ್‌ಪೀರಿಯನ್ಸ್ ಹೇಳ್ತೀನಿ. ಇಲ್ಲಿ ಹೇಳ್ಬೋದೋ ಬೇಡ ಗೊತ್ತಿಲ್ಲ. ನಂದು ಡೌನ್ ಲೈನ್ ಒಬ್ರು ಚಂದನ ಅಂತ ಇದ್ದಾರೆ. ಅದಕ್ಕೆ 1.5 ವರ್ಷ ಪಾಪು 3.5 ಕೆಜಿ ವೆಯ್ಟ್ ಇದೆ. ಅಂದ್ರೆ ಅದು ಡೆವಲಪ್‌ಮೆಂಟೇ ಇಲ್ಲ. ತೂಕ ತುಂಬಾ ಕಡಿಮೆ ಇದೆ. ಇನ್ನು ಬೆನ್ನುರಿ ಅಂದ್ರೆ ಕತ್ತು ಭಾಗ ನಿಂತಿಲ್ಲ. ಬೋನ್ ನಿಂತಿಲ್ಲ. ಇಂಥ ಸಮಸ್ಯೆ. ಇದೆಲ್ಲ ಯಾಕಾಗುತ್ತೆ? ಇಲ್ಲಿದ್ದಾರೆ. ಹೌದ್ರಾ? ತುಂಬಾ ಜನದ್ದು ನೋಡಿದೀನಿ ಈ ತರ ಪ್ರಾಬ್ಲಮ್ಸ್. ಯಾಕಾಗುತ್ತೆ? ನಾವ್ ಎಷ್ಟು ಸಲ ಹೇಳ್ತೀವಿ. ನೀವು ಪ್ರೆಗ್ನೆನ್ಸಿನಲ್ಲಿ ಏನ್ ಮಾಡ್ತಿರೋ ಬಿಡ್ತಿರೋ, ನೀವು ತಿಂತಕ್ಕಂತ ಊಟದಿಂದ ನ್ಯೂಟ್ರಿಷನ್ ಫುಲ್‌ಫಿಲ್ ಆಗದೆ ಇರ್ಬೋದು. ಬಟ್ ನೀವು ಏನು ಶೇಕ್ ಜೊತೆಗೇನೆ ಡೈನೋ ಶೇಕ್‌ನ ಕೊಡಿ. ನಿಮ್ಮ ಮಗುದು ಡೆವಲಪ್‌ಮೆಂಟ್, ಫೀಟಸ್ ಡೆವಲಪ್‌ಮೆಂಟ್ ಎಷ್ಟು ಚೆನ್ನಾಗಾಗುತ್ತೆ ಅಂದ್ರೆ ನೀವು ಊಹೆ ಮಾಡಕ್ಕೂ ಅಸಾಧ್ಯ. ಅದನ್ನ ಕಂಪ್ಲೀಟ್ ಆಗಿ ತಗೊಳ್ಳಿ ಅಂತಂದು. ಈ ತರ ಮಾಡ್ತಾ ಬಂದ್ರೆ ನೀವು ಎಂಥ ಮಗುನ ಪಡಿಬೋದು ಗೊತ್ತಾ? ಡೈನೋ ಶೇಕ್ ಕೊಟ್ಟಿದ್ದೆ ಆದ್ರೆ ವಿತ್ ಪ್ರೆಗ್ನೆನ್ಸಿ ಒಳಗೆ ಕೊಟ್ಟಿದ್ದೆ ಆದ್ರೆ ನಾವು ತಾಯಿ ತಂದೆಯರಿಗೆಲ್ಲ ಏನು ಆಸೆ ಇರುತ್ತೆ? ಮಗು ಸದೃಢವಾಗಿ, ದೈಹಿಕವಾಗಿ ಚೆನ್ನಾಗಿರ್ಬೇಕು. ಒಳ್ಳೆ ಬ್ರೈನ್ ಡೆವಲಪ್‌ಮೆಂಟ್ ಇರ್ಬೇಕು. ಅವನು ಒಂದು ಹೆಂಗೆ ಸೈಂಟಿಸ್ಟ್ ತರ ಇರ್ಬೇಕು ಅವ್ನ್ದು ಬ್ರೈನ್ ಅಂತಂದು ಯೋಚನೆ ಮಾಡ್ತೀವಿ. ನನಗೆ ವಿಶ್ವೇಶ್ವರಯ್ಯ ಹುಟ್ಬೇಕು. ಹಿಂಗೆ ಆಗುತ್ತೆ ತಾಯಿದು. ಹಿಂಗ್ ನೋಡಿರ್ತೀವಿ. ಅಂಥ ಬ್ರೈನ್ ಡೆವಲಪ್‌ಮೆಂಟ್‌ಗೆ ಸಿಗ್ತಕ್ಕಂತಹ ನ್ಯೂಟ್ರಿಷನ್ ನಾವು ನಮ್ಮ ಆಹಾರದಲ್ಲಿ ಕೊಡಕ ನಾವು ಬಿದ್ದೋಗಿದೀವಿ ಅಂದ್ಮೇಲೆ, ಈ ನ್ಯೂಟ್ರಿಷನ್‌ನ ಕೊಟ್ಟು ನೋಡಿ ಎಂತ ಚೇಂಜಸ್ ಆಗುತ್ತೆ. ಇದನ್ನ ನನ್ ಮಕ್ಳಲ್ಲೂ ಕಾಣ್ತಾ ಇದೀನಿ. ಯಾಕೆ ಅಂದ್ರೆ ನನ್ ಸಣ್ಣ ಮಗ ಇದ್ದಾನೆ. ನಾನ್ ಬರೀ ಆಟದಲ್ಲಿ ತುಂಬಾನೇ ಫಾಸ್ಟ್ ಇದ್ದಾನೆ. ಶೇಕ್ ಕೊಡ್ತಾ ನನಗ್ ಅನ್ಸಿದಿಲ್ಲ
ಅಯ್ಯ ಎಜುಕೇಶನ್ ಅಲ್ಲಿ ಕೂಡ ಪೀಕ್ ಲೆವೆಲ್ಗೆ ಹೋಗುತ್ತೆ ಅವಂದು ಕೂಡ ಅಂತ. ಈ ಸರಿ 90+ ತೆಗ್ದಿದ್ದಾನೆ. ಎಷ್ಟು ಅಂದ್ರೆ ಇದೆಲ್ಲ ಹೆಂಗ್ ಚೇಂಜಸ್ ಆಗೋದು? ನಮ್ ಮನೇಲಿ ಹೇಳ್ತಾರೆ, "ನೀನ್ ಏನಾದ್ರು ಒಂದು ಕ್ಲಾಸ್ ಮಾಡ್ಬೇಕು ಅಂತಂದ್ರೆ" ನಿನ್ನೆ ಹೇಳ್ದೆ, ಈ ಹಾಡು ತಟ್ ಅಂತ ಬಂತು ನನಗೆ. "ನಿನಗೆ ಇದೆಲ್ಲ ಹೆಂಗ್ ಸಾಧ್ಯ?" ಅಂತಂದು. ಇದು ನನ್ನದಲ್ಲ ರೀ ಪ್ರಯತ್ನ, ನಿಜವಾಗೂ ಈ ಶೇಕ್ ಮಾಡ್ತಿರೋದು ಅದು ಕೆಲ್ಸ ಅಂತಂದು. ಅಷ್ಟೊಂದು ಮೆಮೊರಿ ಇಂಪ್ರೂವ್‌ಮೆಂಟ್ ಆಗುತ್ತೆ. ಯಾವ್ದಕ್ಕೆ ಯಾವ್ದು ಇಂಟರ್ಲಿಂಕ್ ಆಗುತ್ತೆ ಅನ್ನೋದ್ ನೋಡಿ. ನೀವು ಸರಿಯಾಗಿ ಏನು ನೀವು ಕೊಡ್ತಿರೋ ನಿಮ್ ದೇಹಕ್ಕೆ ಅದು ವರ್ಕ್ ಆಗುತ್ತೆ. ಹೌದಾ? ಅದಕ್ಕೆ ಶೇಕಿಗೆ ಬಾಯಿಲ್ಲ. ಹೌದಾ? ಆದ್ರೆ ನಮಿಗ್ ಬಾಯಿದೆ. ಅದನ್ನ ತಿಂದಾಗ ಮಾತ್ರ ಈ ಎಕ್ಸ್‌ಪೀರಿಯನ್ಸ್ ಬರಕ್ ಸಾಧ್ಯ. ಇದು ನಾನಲ್ಲ ಮಾತಾಡ್ತಿರೋದು, ಆ ಫುಡ್ ಮಾತಾಡಿಸ್ತಾ ಇದೆ. ನಿಜವಾಗೂ ನನ್ನದಲ್ಲೇ ಅಲ್ಲ ಇದು ಶಕ್ತಿ. ಆ ಶಕ್ತಿ ಕೊಟ್ಟಿರೋದು ಈಗ ಒಳಗ್ ಹಾಕಿರ್ತಕ್ಕಂಥ ಫುಡ್‌ಗಿಂತ ಇದು ಸಾಧ್ಯ. ನನಗನ್ಸಿದ್ದು ಇನ್ಮೇಲೆ ಎಲ್ಲ ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲಾ ತಾಯಂದ್ರು ಪ್ರೆಗ್ನೆನ್ಸಿ ಟೈಮ್‌ನಲ್ಲೇ ಆಗ್ಲಿ, ಅವ್ರ ದೇಹನ ಚೆನ್ನಾಗಿ ಇಟ್ಕೊಂಡ್ಬಿಟ್ಟು ಈ ಫುಡ್‌ನ ಕೊಟ್ಟಿದ್ದೇ ಆದ್ರೆ, ಎಂಥ ಮಕ್ಕಳನ್ನ ಪಡಿಬೋದ್ರಿ ಅವ್ರಿಗೆ. ಎಂಥ ಅವಕಾಶ ಇದೆ. ಅದು ಡ್ರೀಮ್ ಮಾಡ್ತೀನಿ. ಎಲ್ಲರಿಗೂ ಇದು ಸಾಧ್ಯ ಇದೆ. ಇವತ್ತಿನ ಕಾಲದಲ್ಲಿ ಅದು ಆಗ್ತಾ ಇದೆ ಕೂಡ. ಮಾಡ್ಕೊಳ್ಬಹುದು. ನೀವು ಕೂಡ ಈ ಕಮ್ಯುನಿಟಿನಲ್ಲಿ ಇರ್ತಕ್ಕಂಥವ್ರು ತುಂಬಾನೇ ಯಾರು ಇದ್ದೀರೋ ಇವತ್ತೇ ಆರ್ಡರ್ ಹಾಕ್ಕೊಳ್ಳಿ ನಿಮ್ ಐಡಿ ಎಲ್ಲ ಇವಾಗ ಬೇಗ ಸಿಗ್ತಾ ಇದೆ. ಅದನ್ನಲ್ಲೆಲ್ಲ ನಿಮ್ಮ ಮಕ್ಕಳಿಗೆ ಎಷ್ಟು ಮಕ್ಕಳಿದಾರೋ ಕಂಪ್ಲೀಟ್ ಆಗಿ ಡೈನೋ ಶೇಕು ವಿತ್ ಆಲೋ ಪ್ಲಸ್ಸು ಮತ್ತೆ ನನ್ನ ಮಕ್ಕಳಿಗೆ ಕ್ಯಾಲ್ಸಿಯಮ್ಮು ಸಾಕಷ್ಟು ಕೊಡ್ತೀನಿ ಸಪ್ಲಿಮೆಂಟ್ಸು. ಮತ್ತೆ ಬೇಸಿಕ್ ಆಗಿ ನಾನು ಇವಂತೂ ಮಿಸ್ ಮಾಡೋದಿಲ್ಲ. ಡೈನೋ ಶೇಕ್‌ನ ಜೊತೆಗೆ ಡೈನೋ ಶೇಕು ಮತ್ತೆ ಆಲೋ ಪ್ಲಸ್ಸು ಮತ್ತೆ ಕ್ಯಾಲ್ಸಿಯಮ್ಮು, ಸಿಂಪ್ಲಿ ಪ್ರೋಬಯೋಟಿಕ್ಕು ಇವನ್ನಂತೂ ಕಂಪಲ್ಸರಿ ಕೊಡ್ತೀನಿ. ಸೊ ಇಲ್ಲಿ ಕಾಣಿಸ್ತಾ ಇದೆ. ಹೌದಲ್ವಾ? ಡೈನೋ ಶೇಕ್ ಜೊತೆಗೇನೆ ನೀವು ಇವನ್ನ ಕೂಡ ಮಕ್ಕಳಿಗೆ ಆಡ್ ಮಾಡಿದ್ರೆ ಅವ್ರ್ದು ಏನು ಇವಾಗ ಹೊರಗಡೆ ತಿಂಡಿ, ಕುರ್ಕುರೆ ಎಲ್ಲ ತಿಂದು, ತಿಂದು, ತಿಂದು ದೇಹ ಹಾಳಾಗ್ತಾ ಇರುತ್ತೋ ಅದನ್ನೆಲ್ಲಾನು ಡಿಟಾಕ್ಸಿಫಿಕೇಶನ್ ಆಗೋದಕ್ಕೆ ಈ ಸಪ್ಲಿಮೆಂಟ್ಸ್ ಹೆಲ್ಪ್ ಮಾಡುತ್ತೆ. ಮತ್ತೆ ಕ್ಯಾಲ್ಸಿಯಮ್ಮು ಅವರ ಬೋನ್ ಡೆನ್ಸಿಟಿನ ಬೆನ್ನು ಉರಿ ಗಟ್ಟಿ ಅವ್ರದ್ದು ಆಕಾರ ಚೆನ್ನಾಗಿರ್ಬೇಕಂದ್ರೆ ಒಳಗೆ ಬೆನ್ನೆಲುಬು ಗಟ್ಟಿ ಇರ್ಬೇಕು. ಆ ಬೆನ್ನೆಲುಬು ಗಟ್ಟಿ ಇದ್ರೆ ಮಾತ್ರ ಅವ್ರ ಆಕಾರ ಸರಿಯಾಗಿರೋದು. ಆವಾಗ ಏನ್ ಮಾಡುತ್ತೆ ಡೈನೋಶೆಕು ಅದರಲ್ಲಿ ಏನೇನಿದೆಯಪ್ಪ ಅಂತಂದ್ರೆ 6 ಗ್ರಾಮ್‌ನಷ್ಟು 6 ಗ್ರಾಮ್‌ನಷ್ಟು ಕಂಪ್ಲೀಟ್ ನಮ್ ಬಾಡಿಗೆ ಎಂತ ಪ್ರೋಟೀನ್ ಬೇಕು, ಸಾಯ್ ಪ್ರೋಟೀನ್ ಬೇಕು, ವೇ ಪ್ರೋಟೀನ್ ಬೇಕು, ಕೆಸೈನ್ ಪ್ರೋಟೀನ್ ಇವ್ 3ನ ಬ್ಲೆಂಡ್ ಮಾಡಿ ಕೊಟ್ಟಿದ್ದಾರೆ. ಇದು ಎಂತ ಕೆಲಸ ಮಾಡುತ್ತೆ ಅಂದ್ರೆ ದೇಹದ ಮಾಂಸಖಂಡ ಎಲ್ಲ ಬೆಳವಣಿಗೆ ಎಲ್ಲ ಅದನ್ನು ಸರಿಪಡಿಸ್ತಾ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್‌ಮೆಂಟ್‌ಗೆ ನ್ಯಾಚುರಲ್ ಸೋರ್ಸ್ ಆಗಿರ್ತಕ್ಕಂಥ ಸಾಯ್ ಪ್ರೋಟೀನ್ ಮತ್ತೆ ಕೆಸೈನ್ ಪ್ರೋಟೀನ್ ಹೆಲ್ಪ್ ಮಾಡುತ್ತೆ. ಚೋಲಿನ್ ಅನ್ನೋ ಅಂಶ ಅದರಲ್ಲಿ ನ್ಯಾಚುರಲ್ ಸೋರ್ಸ್ ಆಗಿ ಅದು ಇರೋದ್ರಿಂದ ಅದು ಕಂಪ್ಲೀಟ್ ಆಗಿ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್‌ಮೆಂಟ್‌ಗೆ ಹೆಲ್ಪ್ ಆಗುತ್ತೆ. ಹಂಗಾಗ್ಬಿಟ್ಟು ನಿಮ್ ಮಕ್ಳು ಓದ್ನಲ್ಲಾಗ್ಲಿ ಮತ್ತೊಂದ್ರಲ್ಲಾಗ್ಲಿ ಚುರುಕಾಗೋದು. ಎಲ್ಲರೂ ಹೇಳ್ತಾ ಇರ್ತಾರೆ ಇಲ್ಲಿ. ನಾನ್ ಡೈನೋ ಶೇಕ್ ಸ್ಟಾರ್ಟ್ ಮಾಡಿದ್ಮೇಲೆ ನನ್ ಮಕ್ಳು ಅಂಗಡಿ ಸಾಮಾನೆಲ್ಲ ಕುರ್ಕುರೆ ಆಗಿರ್ಬೋದು, ಬಿಸ್ಕೆಟ್ಸ್ ಆಗಿರ್ಬೋದು ತಿನ್ನೋದ್ ಕಡಿಮೆ ಮಾಡಿದ್ದಾರೆ ಅಥವಾ ತಿಂತಾನೇ ಇಲ್ಲ. ನನ್ ಮಕ್ಳು ಜಾಸ್ತಿ ಮಾರ್ಕ್ಸ್ ತೆಗ್ದಿದ್ದಾರೆ. ಈ ತರ ಎಲ್ಲ ಯಾಕೆ ಚೇಂಜಸ್ ಆಗುತ್ತೆ? ಇದರಲ್ಲಿ ಇರ್ತಕ್ಕಂಥ ನ್ಯಾಚುರಲ್ ಸೋರ್ಸ್ ಆಫ್ ಇಂಗ್ರೀಡಿಯೆಂಟ್ಸ್ ಏನಿದೆ ಅದು ಕೆಲಸ ಮಾಡ್ತಾ ಇದೆ. ಅದಕ್ಕೆ ನೀವು ಜಾಸ್ತಿ ಏನ್ ಯೋಚನೆ ಮಾಡೋದ್ ಬೇಡ. ಇದ್ರಲ್ಲಿ ಏನಿದೆ ಬಿಟ್ಟಿದೆ ಅದೆಲ್ಲ ತೆಗ್ದಾಕಿ. ಫಸ್ಟ್ ನಿಮ್ಮ ಐಡಿನಲ್ಲಿ ಹಾರ್ಟ್ ಹಾಕೊಂಡ್ಬಿಟ್ಟು ಡೈನೋ ಶೇಕ್‌ನ ಮಕ್ಳಿಗೆ ಫಸ್ಟ್ ಕೊಟ್ಟು ಚೇಂಜಸ್‌ನ ನೋಡಿ. ನಾನು ಏನು ಚಂದನಾಗಿ ಅಷ್ಟೊಂದು ನ್ಯೂನತೆ ಇರ್ತಕ್ಕಂಥ ಮಗುಗೆ ಒಂದೇ ಡಬ್ಬಿ ಕೊಟ್ಟು ಬಂದಿದ್ದು ಡೈನೋ ಶೇಕು 300 ಗ್ರಾಮ್ ಜಾಸ್ತಿ ಆಗಿದೆ. 20 ದಿನದಲ್ಲಿ 300 ಗ್ರಾಮ್ ಜಾಸ್ತಿ ಆಗಿದೆ. ಯಾಕೆ ಅವ್ರೇನು ಮುಂಚೆ ಎಲ್ಲ ಫುಡ್ ಕೊಟ್ಟಿಲ್ವಾ? ಕೊಟ್ಟಾಗ ಕೂಡಾಗಿ ಚೇಂಜಸ್ ಆಗದಿದ್ದು 20 ದಿನಕ್ಕೆನೆ ಒಂದು ಡಬ್ಬಿಯಲ್ಲಿ 300 ಗ್ರಾಮ್ ತೂಕ ಜಾಸ್ತಿ ಆಗುತ್ತೆ ಮಗುಗೆ ಅಂತಂದ್ರೆ, ಆ ಗೊರ್ಗೊರ ಅನ್ನೋದು ಕಡಿಮೆ ಆಗಿದೆ. ಎದೆ ಭಾಗದಲ್ಲೆಲ್ಲ ಉಸಿರಾಡಕ್ಕೆ ತುಂಬಾನೇ ಕಷ್ಟ ಆಗ್ತಿತ್ತು. ಇದೆಲ್ಲ ಈ ಚೇಂಜಸ್ಸು ಪೂರ್ತಿ ಫಿಸಿಕಲಿ ಅಂದ್ರೆ ಮೆಡಿಕಲ್‌ಗೆ ಚಾಲೆಂಜ್ ಆಗಿರ್ತಕ್ಕಂತಹ ಒಂದು ಮಗು ಕೂಡಾಗಿ ಇಷ್ಟೊಂದು ಚೇತರಿಕೆ ಕಾಣಿಸ್ತಾ ಇದೆ ಅಂತಂದ್ರೆ, ಊಹೆ ಮಾಡಿ ನಿಮ್ಮ ಮಕ್ಳು ಹೆಂಗಾಗ್ಬೋದು ಇದ್ ತಗೊಂಡಾದ್ಮೇಲೆ. ಆ ಚೇಂಜಸ್‌ನ ನಾನ್ ನನ್ ಮಕ್ಕಳಲ್ಲಿ ಕಂಪ್ಲೀಟ್ ಆಗಿ ಕಾಣ್ತಾ ಇದ್ದೀನಿ. ಎಂಥ ಬೆಳವಣಿಗೆ ಅಂದ್ರೆ ಮೊದ್ಲಿಗೆಲ್ಲ ಏನು ಆಗಲ್ಲ ಅನ್ನೋಂತ ಫ್ಯಾಮಿಲಿ ಇವಾಗೆ ಒಂದು ಏನಾದ್ರೂ ಸಾಧನೆ ಮಾಡಿ ತೋರಿಸ್ತೀನಿ ಅನ್ನೋ ಮಟ್ಟಕ್ಕೆ ನಮ್ದು ಫ್ಯಾಮಿಲಿ ನಿಂತಿದೆ ಅಂತಂದ್ರೆ, ಈ 3 ವರ್ಷದ ಎಕ್ಸ್‌ಪೀರಿಯನ್ಸ್ ಅಲ್ಲ, ಫುಡ್ ತಗೊಂಡಿರೋದಕ್ಕೆ ಆಗಿರ್ತಕ್ಕಂಥ ಚೇಂಜಸ್. ಈ ಕಮ್ಯುನಿಟಿ ಮಾಡಿರ್ತಕ್ಕಂತಹ ಒಂದು ಏನು ಅದ್ಭುತನ ಸೃಷ್ಟಿ ಮಾಡ್ತಾರಲ್ಲ ಅಂದ್ರೆ ಹೆಂಗ್ ಹೇಳ್ಬೇಕು ನಾನು ಕನ್ನಡದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಹಂಗೆ ಮಿರಾಕಲ್ಸ್ ನಮ್ ಜೀವನದಲ್ಲಿ ಆಗ್ತಾ ಬಂತು. ಅದಕ್ಕೆ ಒಂದು ಕೋಚ್ ಗೈಡೆನ್ಸು ತುಂಬಾನೇ ಹೆಲ್ಪ್‌ಫುಲ್ ಆಗಿರುತ್ತೆ. ಒಂದು ಕೋಚ್ ಅಂದ್ರೆ ಮನೆಯಲ್ಲಿ ಒಂದು ಹಿರಿಯರಿದ್ದಂಗೆ. ಯಾರಾದ್ರೂ ಹಿರಿಯರು ನನ್ನ ವಂಶ ಹಾಳಾಗ್ಬೇಕು, ನನ್ ಪೀಳಿಗೆ ನಶಿಸೋಗ್ಬೇಕು ಅಂತಂದ್ ಏನಾದ್ರೂ ಯೋಚನೆ ಮಾಡ್ತಾರಾ? ನಿಮ್ ಪೂರ್ವಜರು ನೋಡ್ರಿ. ಎಲ್ಲರೂ ಅವ್ರಿಗೋಸ್ಕರನೇ ಆಸ್ತಿ ಮಾಡಿರ್ತಾರೆ. ಅವ್ರ ಬೆಳವಣಿಗೆಗೋಸ್ಕರನೇ ಅವ್ರ ಜೀವ ತೆಯ್ದಿರ್ತಾರೆ. ಅಂತ ಒಂದು ಕೋಚ್ ಇಲ್ಲಿ ನಮ್ಗಿರ್ತಾರೆ ಅಂತಂದ್ರೆ
ಇನ್ನೊಂದು ಜೀವಕ್ಕನ್ನ ಬೆಳೆಸೋದಕ್ಕೆ ಅವ್ರದ್ದು ಬೆಳವಣಿಗೆ ನೋಡಿ ಖುಷಿ ಪಡೋದಕ್ಕೇನೆ ಇರ್ತಾರೆ ಅಂದ್ಮೇಲೆ ಅವ್ರಿಗೆ ಒಂದು ಗ್ರಾಟಿಟ್ಯೂಡ್‌ನ ಸಲ್ಲಿಸಿ ಥ್ಯಾಂಕ್ ಯು ವೀರೇಶ್ ಸರ್. ನನಗೆ ಇಷ್ಟೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಇಲ್ಲಿ ಕೂಡ ಯಾರ್ಯಾರ ಮಕ್ಕಳಿಗೆಲ್ಲ ಡೈನೋಶೇಕ್‌ನ ಕೊಡ್ತಾ ಇದ್ದೀರಾ, ಇನ್ನೂ ಕೊಡ್ತಾ ಇಲ್ಲ, ಅದ್ರ ಎಕ್ಸ್‌ಪೀರಿಯನ್ಸ್‌ನ ಹೇಳೋದು ಹ್ಯಾಂಡ್ ರೈಸ್ ಮಾಡಿ. ಇವತ್ತು ನೀವೇನ್ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ರೋ, ಏನೇ ಕಷ್ಟ ಇರ್ಬೋದು ಅದೆಲ್ಲ ನನಗೆ ಬೇಕಾಗಿಲ್ಲ. ಯಾಕಂದ್ರೆ ಮೊದ್ಲು ಫಸ್ಟ್ ಡೈನೋಶೇಕ್‌ನ ಕೊಡಿ. ಇದು ಯಾಕಂದ್ರೆ 16 ವರ್ಷದಿಂದ ನಾನು ಪ್ರಾಮಿಸ್ ಮಾಡಿರ್ತಕ್ಕಂಥದ್ದು ನಾನಿನ್ನೂ ನನ್ನ ಮಗನಿಗೆ ಏನು ಅದನ್ನ ಕೊಡಕ್ ಆಗ್ತಾ ಇಲ್ಲ. ಅಂದ್ರೆ ಚೆನ್ನಾಗ್ ಮಾಡಕ್ಕೆ ಫುಡ್ ಎಲ್ಲ ಕೊಡ್ತೀವಿ. ಕಂಪ್ಲೀಟ್ ಆಗಿ ಚೇಂಜಸ್ ಮಾಡಕ್ಕಂತೂ ಆಗಲ್ಲಲ್ವಾ? ಬಟ್ ಎಷ್ಟು ಸಾಧ್ಯನೋ ನಾವು ಮಾಡ್ತಾ ಇದೀವಿ. ಬಟ್ ನೀವು ಇದನ್ನ ಅರ್ಥ ಮಾಡ್ಕೊಂಡು ನಿಮ್ದು ಏನ್ ಮಕ್ಳಿದಾರೆ ಅವ್ರದ್ದು ಪೂರ್ತಿ ನಮ್ದು ಹೈಟ್ ಅಂಡ್ ಗ್ರೌತ್ ಆಗ್ಲಿ, ಮೆಮೊರಿನಲ್ಲಿ ಒಳ್ಳೆ ನಾಲೆಡ್ಜ್ ಪಡ್ಕೊಳ್ಬೇಕು, ಒಂದು ಸಮಾಜಕ್ಕೆ ಒಂದು ಒಳ್ಳೆ ಉಡುಗೊರೆಯನ್ನ ಕೊಡ್ಬೇಕು ಅಂತ ಅಂದ್ರೆ ಮಕ್ಕಳಿಗೆ ಡೈನೋಶೇಕ್‌ನ ಕೊಡಿ. ಸೊ ಇಷ್ಟೇ ಜನ ಎಕ್ಸ್‌ಪೀರಿಯನ್ಸ್‌ನ ಶೇರ್ ಮಾಡೋರು ಇಷ್ಟು ಜನ. ವಾರ ಇವತ್ತಲ್ಲಿ ಯಾವ ವಾರ ಇವತ್ತು? ಶುಕ್ರವಾರಕ್ಕೆ ಎತ್ತಲ್ಲ ಇವ್ರು, ಮಂಗಳವಾರ ಎತ್ತಾರೆ. ಓಕೆ, ಅಂದ್ರೆ ಮಂಗಳವಾರ ಇದು ಕೇಳಿಸ್ಕೊಂತಾರೆ, ಈಗ ಶುಕ್ರವಾರ ಕೇಳಿಸ್ಕೊಳ್ಳಲ್ಲ. ಎಷ್ಟು ಜನ ಮಕ್ಕಳಿಗೆ ಡೈನೋಶೇಕ್ ಕೊಡ್ತೀರಿ ನೀವು? ಅವಾಗ ಹೇಳಿದ್ರು ನಿಮ್ಗೆ, ಕೇಳಿಸ್ಕೊಂಡಿದ್ದೀರಿ ಅನ್ಸುತ್ತೆ. ಎಷ್ಟು ಜನ ಒಳ್ಳೇರಿದ್ದೀರಿ? ಒಳ್ಳೇದ್ ಮಾಡಕ್ ಕೋಚ್ ಅಂದ್ರೆ ಗೊತ್ತಾ? ಯಾರಿಗೆ ಗೊತ್ತು ಕೋಚ್ ಅಂದ್ರೆ? ತಾಯಿ ಇದ್ದಂಗೆ. ಕೋಚ್ ಅಂದ್ರೆ ಏನ್ ಹೇಳಿ? ತಾಯಿ ಹೆಂಗಿರ್ತಾರೆ ಹಂಗೆ ಅಲ್ವಾ? ಎಲ್ಲದನ್ನ ಸಹಿಸ್ಕೊಂಡು ಹೋಗ್ಬೇಕು. ಮತ್ತೆ ಇಲ್ಲಿ ನೀವು ಮತ್ತೆ ಡೈನೋಶೇಕ್ ಮಕ್ಕಳಿಗೆ ಕೊಡ್ತೀರಿ, ಬಸ್ಮೆ ಯಾಕೆ ನೋಡ್ತೀರಿ ಹಿಂಗೆ? ಅದು ಹೇಳಿಲ್ಲ ಅಂತಲ್ಲ. ಥ್ಯಾಂಕ್ ಯು ಸರ್. ರತ್ನ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನನಗೆ ಸ್ಪೆಷಲಿ ಇವ್ರ ಮಗಂದು ತುಂಬಾ ಇಷ್ಟ. ಯಾಕಂದ್ರೆ ಹೊರಗಡೆ ತನ್ನುವಂಥದ್ದು ಹೊರಗಡೆ ಹೋಗೋದಿಲ್ಲ ಅಂತಂದು ಎಲ್ಲರೂ ಹೇಳ್ತಾರೆ. ಆಯುರ್ವೇದನಲ್ಲೇ ಹೇಳ್ತಾರೆ. ಈ ಚರ್ಮ ವ್ಯಾಧಿನ ಸರಿಪಡಿಸಕ್ ಆಗೋದೇ ಇಲ್ಲ ಅಂತಂದು. ಬಟ್ ಇಲ್ಲಿ ನ್ಯೂಟ್ರಿಷನ್ ಇಂದ ಸಾಧ್ಯ ಆಗಿದ್ದು ನನಗೆ ಒಂದು ಮಿರಾಕಲ್ ರಿಸಲ್ಟ್ ಅನ್ಸಿತ್ತು. ಶೇರ್ ಮಾಡಿ ಮೇಡಮ್ ಎಕ್ಸ್‌ಪೀರಿಯನ್ಸ್. ಎಸ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಯಾಕಂತಂದ್ರೆ ನೀನ್ ಯಾವಾಗ್ಲೂ ಮಕ್ಳ ಬಗ್ಗೆ ಹೇಳ್ಬೇಕಾದ್ರೆ ಮತ್ತೆ ಒಂದೊಂದ್ ಸರ್ತಿನೂ ಒಂದೊಂದ್ ತರ ಡಿಫ್ರೆಂಟ್ ಆಗಿ ಹೇಳ್ತಾ ಇರ್ತೀರಿ. ಯಾಕಂದ್ರೆ ಅಷ್ಟು ಸಫರ್ ಪಟ್ಟಿರೋದ್ರಿಂದ, ಅಷ್ಟು ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಮಾತ್ರ ಈ ತರ ಸಾಧ್ಯ. ನಾವ್ ಅಷ್ಟೇ ಮೇಡಮ್, ನಿಮ್ ತರನೇ ನಾನು ಅಷ್ಟಕ್ಕೊಂದು 8 ವರ್ಷ ಸಫರ್ ಪಟ್ಟಿದ್ದೆ. ಎಲ್ಲೋದ್ರೂನು 1% ಸರಿ ಹೋಗ್ತದ ಅಂತ ಹೇಳಿರ್ಲಿಲ್ಲ. ಜಸ್ಟ್ ಅದೇನು ಹುಟ್ಟದ್ನೇ ನಿನಗಂದ್ರೆ ಗರ್ಭದಿಂದನೇ ಬಂದಿರ್ತಕ್ಕಂಥದ್ದು ಅಂತ ಹೇಳ್ತಿದ್ದೆ. ನನ್ ಮಗುಗೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಆ ತರ ಪ್ರಾಬ್ಲಮ್ ಬರ್ತಾ ಇತ್ತು. ಅದು ಜಸ್ಟ್ ಅದು ಚಿಕ್ಕವನಿರ್ಬೇಕಾದ್ರೆ 8 ವರ್ಷ ಇರ್ತಾ ಇತ್ತು ಅವನಿಗೆ. 8 ವರ್ಷ ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆಗಿದ್ದಕ್ಕೋಸ್ಕರನೇ ಓವರ್ ಡೋಸ್ ಬಂದಿರೋದು ಅಂತ ಹೇಳಿದ್ದು. ಯಾವ ಕಡೆ ತೋರಿಸಿದ್ರೆ ಮತ್ತೆ ಮೆಡಿಸಿನ್ ಇದ್ದಾನೆ ಬಂದ, ಮತ್ತೆ ಮೆಡಿಸಿನ್ ಇದ್ದಾನೆ ಚಾನ್ಸ್ ಎಲ್ಲಿ ಹೋಗಿಲ್ಲ ಅಂತ ಬೇರೆ ಹೇಳ್ತಾ ಇದ್ರು ಡಾಕ್ಟ್ರು. ಮಣಿಪಾಲ್ ಬರೀ ಪ್ರತಿಯೊಂದ್ ಕಡೆನು ಎಲ್ಲಾ ಕಡೆ ಹೋಗಿ ಸುತ್ತಿದ್ವಿ, ಎಲ್ಲಿ 1% ನನಗೆ ಸರಿ ಹೋಗಿದ್ದಿಲ್ಲ. ಯಾವಾಗ ನಾನು ಈ ತರ ಕ್ಲಾಸ್ ಅಲ್ಲಿ ಕೂತ್ಕೊಂಡು ನಾನ್ ಚೆನ್ನಾಗಾದೆ, ನನಗೆ ಥೈರಾಯ್ಡ್ ಇತ್ತು, ಥೈರಾಯ್ಡ್ ನಾರ್ಮಲ್ ಮಾಡ್ಕೊಂಡೆ. ಯಾವಾಗ ನನ್ನೊಳಗೆ ಇರ್ತಕ್ಕಂಥ ಡಿಫಿಷಿಯನ್ಸಿ ಒಂದೊಂದೇ ನಾರ್ಮಲ್ ಮಾಡ್ಕೊಳಕ್ ಆತು, ಇಲ್ಲಿ ಕ್ಲಾಸ್ ಅಲ್ಲಿ ಕುತ್ಕೊಂಡ್ ಕೇಳಿಸ್ಕೊಂಡೆ ಮಕ್ಳಿಗೂನು ಐತಿ ಅಂತ. ಮಕ್ಳಿಗೂನು ಐತಿ ಅಂದಾಗ ಸರ್ ಒಂದ್ ಮಾತು ಕೇಳಿದೆ, ಸರ್ ನನ್ ಮಗ್ ಹಿಂಗಿದೆ ಅಂತ. ನೀನ್ ಚೆನ್ನಾಗಾಗಿಯಾ ಅಂತ ಕೇಳಿದ್ರು. ಹ್ಞೂ ಸರ್ ನಾನ್ ಚೆನ್ನಾಗಿದ್ದೀನಿ ಅಂದ್ರೆ ನಿನ್ ಮಗ್ ಕೊಡ್ಬೋದು, ಕೊಟ್ ನೋಡು ಅಂತ ಹೇಳಿದ್ದು. 1 ತಿಂಗ್ಳು ಕೊಟ್ಟೆ ಮೇಡಮ್ ನಾನು. ಆಮೇಲೆ ನೀವೇನ್ ಅದೆಲ್ಲ ನೋಡಿದ್ರಲ್ಲ ಪ್ಲೇಸ್ ಅವೆಲ್ಲ ಏನ್ ತೋರ್ಸಿದ್ರಿ ಎಲ್ಲವನ್ನೂ ಒಂದೊಂದೇ ಆಡ್ ಮಾಡ್ತಾ ಬಂದ್ವಿ. ಅದು ಗೊತ್ತಿಲ್ಲ ಅವ್ನ್ ಯಾವಾಗ 6 ಕೆಜಿ ಗೇನ್ ಆದ, ಅವ್ನ್ ಬಾಡಿಗೆ ಏನ್ ಇರ್ತಾ ಇತ್ತು ಅದು ನ್ಯೂಟ್ರಿಷನ್ ಇಂಬ್ಯಾಲೆನ್ಸ್ ಏನ್ ಇರ್ತಾ ಇತ್ತು ಅದ್ ಯಾವಾಗ ನಾನು ಕೊಟ್ಟೆ ಮೆಡಿಸಿನ್ ಜೊತೆಗೆ, ಮತ್ತೆ ಯಾವಾಗ ನಾನು ಆಡ್ ಮಾಡಿದೆ ಅವಾಗ ನನಗೆ ಆಲ್ಮೋಸ್ಟ್ ನೆಟ್ ಪ್ರಾಬ್ಲಮ್. ಕೇಳಿಸ್ತಾ ಮೇಡಮ್? ಕೇಳಿಸುತ್ತೆ ಹೇಳಿ. ಆ ತರ ಇರ್ಬೇಕಾದ್ರೆ ನಾನ್ ಇಲ್ಲಿ ಕ್ಲಾಸ್ ಅಲ್ಲಿ ಕುತ್ಕೊಂಡು ನಾನ್ ಕಲ್ತ ಮೇಲೆ ಮೇಡಮ್ ನನ್ ಮಗನ್ ನಾನ್ ಚೆನ್ನಾಗ್ ಮಾಡ್ಕೊಳಕ್ ಆಗಿತ್ತು ಅಂತ ಹೇಳಿದ್ರೆ ನಾನು ಹೊರಗಡೆ 8 ವರ್ಷ ಒಂದ್ 10 ಲಕ್ಷ ಮೇಲೆನೆ ಇಟ್ಟಿದ್ದೆ. ಜಸ್ಟ್ ಇಲ್ಲಿ 7,000 ಕಟ್ಟಿ ನಾನ್ ಕುತ್ಕೊಂಡು ಕ್ಲಾಸ್ ಕೇಳೋದ್ರಿಂದ ಅವಾಗ ನನಗೆ ಒಂದೊಂದೇ ನಾರ್ಮಲ್ ಆಗ್ತಾ ಬಂತು. ಅವ್ನಿಗೆ ಕೈ ಕಾಲೆಲ್ಲ ಒಂಥರ ಹೊಡಿತಾ ಇದ್ವು. ಅಂದ್ರೆ ಒಂದ್ಸರಿ ಆ ಇತ್ತು ಯಾವಾಗ್ಲೂ. ಎಷ್ಟು ನಾವೇನು ಕೆಲ್ಸಕ್ ಹೋಗೋದಿಲ್ಲ, ಏನಿಲ್ಲ, ಮನೆಗೆ ಇರ್ತೀವಿ. ಯಾಕೆ ಈ ತರ ಆಗ್ತತ್ ಅಂದ್ರುನು ನನ್ಗೆಲ್ಲಿ ಸರಿ ಹೋಗಿದ್ದಿಲ್ಲ. ಯಾವಾಗ ಈ ನ್ಯೂಟ್ರಿಷನ್ ತಗೊಂಡೆ, ಸ್ಕಿನ್ ಬೂಸ್ಟರ್, ಹರ್ಬಲ್ ಲೈಫ್ ಯಾವಾಗ ಆಡ್ ಮಾಡ್ಕೊಂಡೆ ಆ ತರ ನನಗೆ ಗೊತ್ತೇ ಇಲ್ಲ. ಆ ತರನೇ ನನ್ಗೆ ಸರಿ ಹೋಗಿತ್ತು. ಯಾವ ಪ್ಲೇಸ್ ಅಲ್ಲಿ ಸರಿ ಹೋಗೋದಿಲ್ಲ. ಶೇಕು ಮತ್ತೆ ಇತ್ತು ಸಪ್ಲಿಮೆಂಟ್ ಯಾವ್ಯಾವ ಆಡ್ ಮಾಡ್ಬೇಕಂತ ನಾ ಕುಂತ್ ಕಲ್ತ್ಕೊಂಡ್ ಮೇಲೆ ಒಂದೊಂದೇ ಆಡ್ ಮಾಡಿದ್ಕೆ ಆ ತರ ನಾನ್ ರಿಸಲ್ಟ್ ತಗೊಳಕ್ಕೆ ಸಾಧ್ಯ ಆಯ್ತು. ಯಾಕಂದ್ರೆ ಕೋಚ್ ಕಮ್ಯುನಿಟಿ ಸಿಸ್ಟಮ್ ಒಳಗ್ ಇರ್ಲಿಲ್ಲ ಅಂದ್ರೆ ನನ್ಗೇನು 1% ನನ್ ರಿಸಲ್ಟ್ ಬರ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ. ಇಷ್ಟೊತ್ತಿಗೆ ನಾನು ನೀವ್ ಯಾವಾಗ್ಲೂ ಆ ತರ ಬೆಳಿಗ್ಗೆ ಕೊಟ್ಟು ಸಂಜೆ ಕೇಳ್ಬೇಡಿ. ಈಗ 30 ವರ್ಷ ತಿಂದ್ಬಿಟ್ಟು ದಪ್ಪ ಆಗಿ
ಬೆಳಗ್ಗೆ ಡೈಲಿ ಬೆಳಗ್ಗೆ ತಿಂದ್ಬಿಡ್ತಾರೆ. ಬೆಳಗ್ಗೆ ತಿಂದ್ಬಿಟ್ಟು ಏನ್ ಮಾಡ್ತಾರೆ, ಬೆಳಗ್ಗೆ ತಿಂದು ಸಂಜೆ ಮಾಡಿ ವೆಯ್ಟ್ ಲಾಸ್ ಸರ್ ನಾನು ಅಂತ ಬರ್ತಾರೆ. ಹಂಗಾಗಲ್ಲ ಇದು. ಓಕೆನಾ? ರೈಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ತುಂಬಾನೇ ಚೆನ್ನಾಗಿತ್ತು ರಿಸಲ್ಟ್ಸು. ಒಂದು ತಾಳ್ಮೆಯಲ್ಲಿ ಇದನ್ನ ಫುಡ್‌ನ ಡೈನೋ ಶೇಕ್ ಕೊಡ್ತೀವೋ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಎಸ್ಪೆಷಲಿ ಫಿಸಿಕಲಿ ಚಾಲೆಂಜ್ಡ್ ಮಕ್ಕಳು ಇರ್ಬೋದು. ಅವ್ರಿಗೆ ತಾಳ್ಮೆಯಿಂದ ಇದನ್ನ ಕೊಡ್ತಾ ಬರ್ರಿ. ಚೇಂಜಸ್ ನೀವೇ ನೋಡ್ತೀರಾ. ಇದು ಒಂದ್ ದಿನಕ್ಕೆ ಆಗಿರ್ತಕ್ಕಂಥ ಮ್ಯಾಜಿಕ್ ಅಲ್ಲ. ಅವ್ರ ಬಾಡಿನಲ್ಲಿ ಏನಿರ್ತತ್ತೋ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಅದು ಎಷ್ಟರ ಮಟ್ಟಿಗೆ ಸರಿ ಹೋಗ್ಬೇಕೋ ಅದೆಲ್ಲ ಸರಿ ಹೋಗ್ತಾ ಬರುತ್ತೆ. ಆಮೇಲೆ ಒತ್ತು ಕೊಡಿ. ನಮ್ಮ ಮನೆಯಲ್ಲಿ ಈ ತರ ಒಂದು ಮಗು ಇದೆ ಅಂತಂದ್ರೆ ಅವರು ಒಂದು ಸ್ಪೆಷಲ್ ಪರ್ಸನ್ ಇದ್ದಂಗೆ. ಒಂದು ಬರ್ತಿರ್ಲಿಲ್ಲ, ಸರಿಯಾಗಿ ನಿದ್ದೆ ಬರ್ತಿರ್ಲಿಲ್ಲ, ಸಿಕ್ಕಾಪಟ್ಟೆ ಊಟ ತಿನ್ನೋದ್ರ ಬಗ್ಗೆ ಅಂತೂ ಪ್ರಜ್ಞೆನೇ ಇರ್ತಿರ್ಲಿಲ್ಲ ಮೇಡಮ್. ಅದಾದ್ಮೇಲೆ ತಿರ್ಗಾ ನನಗೆ ನಿದ್ದೆ ಅಂತೂ ಯಾವತ್ತೂ ಕೇಳಬೇಡಿ. ಸಿಕ್ಕಾಪಟ್ಟೆ ಲೈಫಲ್ಲಿ ಯಾವ ಥರನೂ ಗೊತ್ತಿಲ್ಲ, ನಿದ್ದೆ ನೀರು ಏನ್ ಮಾಡ್ಬೇಕಂತಾನೂ ಗೊತ್ತಿಲ್ಲ. ಇದರಿಂದ ನನಗೆ 10 kg ತೂಕ ಜಾಸ್ತಿ ಇದ್ದೆ ಅಂತ ನಮ್ಮ ಕೋಚ್ ಬಾಡಿ ಫಾರಂ ಹೇಳಿದಾಗ ನಾನು ಶೇಕ್ ಆಫ್ ಸ್ಟಾರ್ಟ್ ಮಾಡಿದೆ. ಅವಾಗ 1 ತಿಂಗಳಲ್ಲಿ 5 kg ವೇಟ್ ಲಾಸ್ ಆಗಿದೆ. ಟೋಟಲ್ 3 ತಿಂಗಳಲ್ಲಿ 10 kg ವೇಟ್ ಲಾಸ್ ಆಗಿದೆ ಮೇಡಮ್. ನಾನು ಯಾವಾಗ ಶೇಕ್ ಆಫ್ ಸ್ಟಾರ್ಟ್ ಮಾಡಿದಾಗ ಬರ್ತಾ ಏನ್ ಬ್ಯಾಡ್ ಹ್ಯಾಬಿಟ್ಸ್ ಇತ್ತು ಮೇಡಮ್. ಅದು ನನಗೆ ಒಂಥರ ಗುಟ್ಕಾ ಐಟಮ್ಸ್ ತಿನ್ನೋದೆಲ್ಲ, ಸಿಕ್ಕಾಪಟ್ಟೆ ಐಟಮ್ಸ್ ಆ ತರ ತಿನ್ನೋದೆಲ್ಲ ಇತ್ತು. ಅದೆಲ್ಲ 3 ಡೇಸ್ ಮೇಡಮ್. ನಾನು ಶೇಕ್ ಆಫ್ 3 ಡೇಸ್ ಕುಡಿದಾಗ ಅದೆಲ್ಲ ಬ್ಯಾಡ್ ಅಂತ ಸಿಕ್ಕಾಪಟ್ಟೆ ಟೀ ಕುಡಿತಾ ಇದ್ರು. ದಿನಕ್ಕೆ ಒಂದು 15ರಿಂದ ಟೀ ಕುಡಿತಿದ್ದೆ. 15 ಟೀ ತಿರ್ಗಾ ನಾನು ಗುಟ್ಕಾ ಐಟಮ್ಸ್ ಏನ್ ತಿಂತಿದ್ದೋ ಅದು ಬ್ಯಾಡ್ ಅಂತ ಅನಿಸ್ತು. ಆದ್ಮೇಲೆ ನನಗೆ ಶೇಕ್ ಆಫ್ ಇಷ್ಟೆಲ್ಲ ರಿಸಲ್ಟ್ ಕೊಡ್ತಾ ರಿಸಲ್ಟ್ ಜಾಸ್ತಿ ಆಗ್ತಾ ನನಗೆ ಅಬ್ಸರ್ವ್ ಮಾಡಿದಾಗ ತಿರ್ಗಾ ನನ್ನ ಹೆಂಡತಿಗೆ ಕೊಡ್ಬೋದು ಸರ್ ಅಂತ ನಮ್ಮ ಸ್ಪಾನ್ಸರ್ ಕೇಳಿದಾಗ ಕೊಡ್ಬೋದು ಅಂತ ಕೂಡ ಹೇಳಿದ್ರು ಅವರು. ನನ್ನ ಹೆಂಡತಿ 15 kg ತೂಕ ಜಾಸ್ತಿ ಆಗ್ಬೇಕಾಗಿತ್ತು. ಅವರಿಗೂ ಶೇಕ್ ಆಫ್ ಕೊಟ್ಟು ಶೇಕ್ ಕುಡಿತಾ ಅವರು 3 kg ವೇಟ್ ಗೇನ್ ಆದ್ರು. ಸೊ ರೀಸೆಂಟ್ಲಿ ಮದುವೆ ಆಗಿತ್ತು. ಮದುವೆ ಆದ್ಮೇಲೆ ಮದುವೆ ಆದ್ಮೇಲೆ ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿರುತ್ತೆ. ಅವರು ಕನ್ಸೀವ್ ಆದ್ಮೇಲೆ ಅವರು ಸರ್ ಪ್ರೆಗ್ನೆಂಟ್ ಇದ್ದಾರೆ, ನನ್ನ ಹೆಂಡತಿ ಶೇಕ್ ಕೊಡ್ಬೋದಾ ಬೇಡ ಅಂತ ಕೇಳಿದೆ. ನಮ್ಮ ಕೋಚ್ ಕೇಳಿದೆ, ನಮ್ಮ ಸ್ಪಾನ್ಸರ್ ಕೇಳಿದೆ. ಶೇಕ್ ಕೊಡ್ಬೋದು, ಕುಡಿಸು, ಇನ್ನೂ ಚೆನ್ನಾಗಿರುತ್ತೆ ಬೇಬಿ ಅಂತ ಹೇಳಿದ್ರು. ನಮ್ಮ ಕೋಚ್ ಮೇಲೆ, ನಮ್ಮ ಸ್ಪಾನ್ಸರ್ ಮೇಲೆ ನಂಬಿಕೆ ಇಟ್ಟು ಅವ್ರು ಹೇಳಿದ್ನ ಡೇ 1 ಇಂದ ಹಿಡಿದು 9 ಮಂತ್ಸ್ 9 ಡೇಸ್ ವರೆಗೂ ಲಾಸ್ಟ್ ಡೇ ಡೆಲಿವರಿ ಆಗೋವರೆಗೂ ನನ್ನ ಹೆಂಡತಿ ಪ್ರೆಗ್ನೆಂಟ್ ಇರುವಾಗಲೇ ಶೇಕ್ ಆಫ್ ಕುಡಿತಿದ್ದಾಳೆ ಮೇಡಮ್. ಅದ್ರ ಜೊತೆಗೆ ತಿರ್ಗಾ ಒಂದು ದಿನಕ್ಕೂ ಕೂಡ ಒಂಥರ ಪ್ರೆಗ್ನೆಂಟ್ ಲೇಡಿ ಸಪ್ರೇಟ್ ಕೇರ್ ಮಾಡ್ತಾರೆ, ಆ ತರ ಏನಿಲ್ಲ ಮೇಡಮ್. ಚೆನ್ನಾಗಿ ಎಲ್ಲ ಫುಲ್ ಆಕ್ಟಿವ್ ಆಗಿ ಇಲ್ಲಿ ಒಂದು ತಿಳಿಸಕ್ಕೆ ಇಷ್ಟಪಡ್ತೀನಿ. ಪ್ರೆಗ್ನೆನ್ಸಿ ಲೇಡಿಗೆ ಅನ್ಸುತ್ತೆ ಪ್ರೆಗ್ನೆಂಟ್ ಆಗಿರ್ಬೇಕಾದ್ರೆ ಯಾವಾಗಾದ್ರೂ ಈ ಮಗು ಕಡೆಗೆ ಬಂದ್ಬಿಡ್ತೈತೆನಪ್ಪ, ಆಮೇಲೆ ನೋಡ್ಕೊಳ್ಳೋದು ನೋಡೋನು, ಇವಾಗ ನನಗೆ ಭಾರನ ಹೊರಕ್ ಆಗಲ್ಲ ಅಂತಂದು. ಯಾವಾಗ ಈ ದೇಹದಲ್ಲಿ ತಾಯಿ ಶಕ್ತಿ ಕಡಿಮೆ ಇರುತ್ತೋ, ಪ್ರೋಟೀನ್ ಡೆಫಿಷಿಯನ್ಸಿ ಇರುತ್ತೋ, ಇವಾಗ ಹಂಗ್ ಅನ್ಸಕ್ ಶುರು ಆಗುತ್ತೆ. ನಾನು ಪ್ರೆಗ್ನೆನ್ಸಿನಲ್ಲಿ ತುಂಬಾನೇ ಸಫರ್ ಪಟ್ಟಿದ್ದೀನಿ. ಮಗು 9 ತಿಂಗಳು ಹೊರಗ್ ಬಂದ್ಮೇಲೆ ಸಾಕೋದ್ ತುಂಬಾ ಸುಲಭ, ಹೊಟ್ಟೆನಲ್ಲಿ ಸಾಕೋದ್ ಕಷ್ಟ ಅಂತಂದು. ಬಟ್ ಹೊರಗಡೆ ಬಂದ್ಮೇಲೆನೆ ಜಾಸ್ತಿ ಅಂತಂದು ಗೊತ್ತಿಲ್ಲ. ಯಾಕಂದ್ರೆ ವೈರಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಹೊರಗಡೆ ಬರ್ತಕ್ಕಂಥ ರೋಗಗಳಿಂದ ಮಗುನ ರಕ್ಷಣೆ ಮಾಡ್ಬೇಕು ಅಂತಂದ್ರೆ ಅವಕ್ಕೆ ಇಮ್ಯುನಿಟಿ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಸಾಧ್ಯ ಅಂತಂದು. ಬಟ್ ಇಲ್ಲಿ ಡೈನೋ ಶೇಕ್ ಕೊಟ್ಟಾಗ ನೋಡಿ ನನ್ ಮಗನಿಗೆ ತುಂಬಾನೇ ಕಫ ಆಗೋದು. ಸಿದ್ದುಗೆ ಒಂದ್ ಸ್ವಲ್ಪ ವೆದರ್ ಚೇಂಜ್ ಆದ್ರೆ ಸಾಕು, ಎಂಥ ವಿಪರೀತ ಕಫ ಅಂದ್ರೆ ವಾಮಿಟ್ ಮಾಡಿದ್ರೆ ಬರೇ ಲೋಳೆ ಹಂಗ್ ಇರ್ತಾ ಇತ್ತು. ಇವಾಗ ಡೈನೋ ಶೇಕ್ ಏನ್ ಶೇಕ್ ಕೊಡ್ತಾ ಇದೀನಿ ವಿತ್ ಆಲೋ ಪ್ಲಸ್ ಸಿಂಪ್ಲಿ ಪ್ರೊಬಯೋಟಿಕ್. ಇವತ್ತು ಒಂದು ದಿವಸಕ್ಕೇನು ನೆಗಡಿ ಆಗಲ್ಲ. ನೆಗಡಿ ಕಫ ಅಂತ ಆದ್ರೆ 1 or 2 ಡೇಸ್ ನಲ್ಲಿ ಅದು ಕ್ಯೂರ್ ಆಗ್ಬಿಡುತ್ತೆ. ಯಾವ್ದೇ ವಿತೌಟ್ ಮೆಡಿಸಿನ್. ಅವಾಗ ಅಷ್ಟೊಂದು ಆಂಟಿಬಯೋಟಿಕ್ಸ್ ಕೊಟ್ಟರು ಕೂಡ ಅದು ಕಂಟ್ರೋಲ್ ಆಗ್ತಾ ಇರ್ಲಿಲ್ಲ. ನೆಬಲೈಸೇಷನ್ ಯೂಸ್ ಮಾಡಿದ್ರು ಕಂಟ್ರೋಲಿಗೆ ಬರ್ತಾ ಇರ್ಲಿಲ್ಲ. ತಿಂಗಳವರೆ ಹಿಂಗೆ ಇರ್ತಾ ಇತ್ತು. ಅದು ಕಂಪ್ಲೀಟ್ ವಾಸಿ ಆಗ್ತಿದ್ದಿಲ್ಲ. ಬಟ್ ಇಲ್ಲಿ 1 or 2 ಡೇಸ್ಗೆನೆ ಅದು ಕಡಿಮೆ ಆಗ್ಬಿಡುತ್ತೆ. ಎಂತ ಆಶ್ಚರ್ಯ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ಕಂಟಿನ್ಯೂ ಮಾಡಿ. ಮೇಡಮ್ ಅದ್ರ ಜೊತೆಗೆ ಸ್ಟಾರ್ಟಿಂಗ್ ಸ್ಕ್ಯಾನಿಂಗ್ ಮಾಡಕ್ ಫಸ್ಟ್ ಟೈಮ್ ಹೋಗಿದ್ದಾರಲ್ಲ, ಆ ಟೈಮಲ್ಲಿ 7 ಇತ್ತು, 8 ಇತ್ತು ಮೇಡಮ್ ಬ್ಲಡ್ ಪಾಯಿಂಟ್. ಡೆಲಿವರಿ ಟೈಮಲ್ಲಿ 14 ಆಯ್ತು ಮೇಡಮ್. ಅದು ಬಹಳ ಮಿರಾಕಲ್ ರಿಸಲ್ಟ್. ನಾನು ಹೈಯೆಸ್ಟ್ ನಾವು ಅಬ್ಸರ್ವ್ ಮಾಡಿದ್ದಂದ್ರೆ ಬ್ಲಡ್ ಲೆವೆಲ್ ಬಹಳ ಟಾರ್ಗೆಟ್ ಮಾಡಿದ್ದು ಅಲ್ಲಿ ಜಾಸ್ತಿ ನಮ್ಗೆ. ಸರಿ ಆಕ್ಚುಲಿ ನಾನು ಏನಿರೋದು ತೂಕ ಕಡಿಮೆ ಇದ್ದಾಳೆ. ಅವರು ಹೇಳಿದ್ರು ತೂಕ ಅಂಡರ್ ವೇಟ್ ಇದ್ರಲ್ಲ ಅಂತ ಹಂಗಿಂಗ ಅಂತ ಹೇಳಿದ್ರು. ಏನೋ ಒಂಥರ ಹೇಳಿದ್ರು ಡಾಕ್ಟ್ರು. ಆದ್ರೂ ಕೂಡ ನಮಗೆ ಒಂದ್ ಸ್ವಲ್ಪ ಕೂಡ ಭಯ ಇದ್ದಿಲ್ಲ. ಶೇಕ್ ಕುಡಿತಿದ್ದಾಳೆ ಅನ್ನೋದೊಂದು. ತಿರ್ಗಾ ಜೊತೆಗೆ ಯಾವತ್ತೂ ಒಂದು ದಿನಕ್ಕೂ ಕೂಡ ಮೇಡಮ್ 2 ಟೈಮ್ ಶೇಕ್ ಮಿಸ್ ಮಾಡೇ ಇಲ್ಲ. 2 ಟೈಮ್ ಶೇಕು, ಡೈನೋ ಶೇಕು, ಅದ್ರ ಜೊತೆಗೆ ಕೆಲವೊಂದು ಸಪ್ಲಿಮೆಂಟ್ಸ್ ಮೇಡಮ್. ಆ ತರ ಶೇಕು ಸಪ್ಲಿಮೆಂಟ್ಸ್ ತಿನ್ನೋದ್ರಿಂದ ಒಂದಿನಕ್ಕೂ ಯಾವ್ದು ತೊಂದರೆ ಆಗದಿರ ನಾರ್ಮಲ್ ಡೆಲಿವರಿ 3 kg ಇದೆ ಮೇಡಮ್ ಬೇಬಿ. ಸೂಪರ್ ಆಗಿ ಒಂದು ದಿನಕ್ಕೂ ಕೂಡ ಇವತ್ತಿಗೆ ಹಾಸ್ಪಿಟಲ್ ವಿಸಿಟ್ ಇಲ್ಲ. ಸಖತ್ತಾಗಿದ್ದಾನೆ ಮೇಡಮ್ ಬೇಬಿ ಕೂಡ. ಮೇಡಮ್ ಇದು ಫಸ್ಟ್ ಮಗು ಮೇಡಮ್. ಫಸ್ಟ್ ಡೇ ಮೇಡಮ್. ಫಸ್ಟ್ ಬೇಬಿ ಮೇಡಮ್. ಸೆಕೆಂಡ್ ಬೇಬಿ ಕೂಡ ಅದು ಶೇಕು ಫ್ರೆಶ್ ಹೊಟ್ಟೆ ಒಳಗಿಂದಾನೆ ಅದು ಕೂಡ ಕುಡಿದಿದೆ ಮೇಡಮ್. ಡೈನಿ ಶೇಕು ಕೆಲವೊಂದೆಲ್ಲ ಸಪ್ಲಿಮೆಂಟ್ಸ್ ಕೋಚ್ ಏನ್ ಹೇಳ್ತಾರೋ ಕೋಚ್ ಒಂದು ಮಾತು ಮೀರಿದಿರ ನಾವು ಸಪ್ಲಿಮೆಂಟ್ಸ್ ಡೈನಿ ಶೇಕ್ ಎಲ್ಲ ತಗೊಂಡಿದ್ದಕ್ಕೆ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ಬಂದಿದೆ ಮೇಡಮ್. ಇವತ್ತುವರೆಗೂ ಒಂದು ದಿನಕ್ಕೂ ನಾವು ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆ ಬಂದಿಲ್ಲ. ಸಖತ್ ಒಳ್ಳೆ ರಿಸಲ್ಟ್ಸ್ ಇದೆ ಮೇಡಮ್. ಹೈಯೆಸ್ಟ್ ಅಂದ್ರೆ ನಮಗೆ ಬ್ಲಡ್ ಪಾಯಿಂಟ್ ಅವ್ರು ಡೆಲಿವರಿ ಮುಂಚೆಗೂ ಬ್ಲಡ್ ಚೆಕ್ಅಪ್ ಮಾಡ್ತಾರೆ, ಡೆಲಿವರಿ ಆದ್ಮೇಲೂ ಬ್ಲಡ್ ಚೆಕ್ಅಪ್ ಮಾಡ್ತಾರೆ ಮೇಡಮ್. 1% ಮಾತ್ರ ಡೌನ್ ಆಗಿತ್ತೆ ವಿನಃ ಬ್ಲಡ್ ಲೆವೆಲ್ ಹೆಂಗಿರೋದು ಹಂಗೆ ಇತ್ತು ಮೇಡಮ್. ಅದು ಬಹಳ ಖುಷಿ ಆಗುತ್ತೆ ಮೇಡಮ್ ನನಗೆ. ಮೇಡಮ್ ಇದು ಸೆಕೆಂಡ್ ಬೇಬಿ ಮೇಡಮ್. ಇದು 40 ಡೇಸ್ ಆಗಿದೆ ಮೇಡಮ್. ಇನ್ನ ಡೆಲಿವರಿ ಆಗಿ ಇದು ಕೂಡ ಈಗಲೂ ಶೇಕ್ ಕುಡಿಯುತ್ತೆ ಮೇಡಮ್. ಶೇಕ್ ಹಾಕ್ತಿವಿ 1 ಸ್ಪೂನ್ ಡೈಲಿ.
40 ಡೇಸ್ ಮೇಡಮ್ ಇದಕ್ಕಿನ್ನು ಡೆಲಿವರಿ ಆಗಿ ಅವನಿಗೆ 1.5 ವರ್ಷ, ಇದಕ್ಕ 40 ಡೇಸ್ ಆಗಿದೆ ಮೇಡಮ್ ಡೆಲಿವರಿ ಆಗಿ. ಇದು ಹೆಣ್ಣು ಮಗು, ಅದು ಗಂಡು ಮಗು. 2 ಬೇಬಿಗಳು ಹೊಟ್ಟೆ ಒಳಗಿರುವಾಗ್ಲೇನೆ ಶೇಕ್ ಆಫ್ರಿಶ್ ಕೊಡ್ತಿದೆ. ಸಖತ್ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಇದೆ ಮೇಡಮ್. ಥ್ಯಾಂಕ್ ಯು ಸರ್, ಸೂಪರ್. ನೋಡಿ ಎಷ್ಟೋ ಜನ ಶೇಕ್ ಕುಡಿದ್ರೆ ಮಕ್ಕಳಾಗಲ್ಲ ಅಂತಾರೆ. ಇವರು ಥ್ರೂಔಟ್ ಮದ್ವೆ ಆದಾಗಿಂದನೂ ಅವರು ಮಿಸಸ್ಗೆ ಶೇಕ್ ನ ಕೊಟ್ಟಿದ್ದಾರೆ, ಮತ್ತೆ ಪ್ರೆಗ್ನೆನ್ಸಿನಲ್ಲಿ ಕಂಪ್ಲೀಟ್ ಆಗಿ ಶೇಕ್ ನ ಫಾಲೋ ಅಪ್ ಮಾಡಿಸಿರೋದಕ್ಕೆ ಇಂಥ ಬ್ಯೂಟಿಫುಲ್ ರಿಸಲ್ಟ್ ಬಂದಿರೋದು. ಯಾರಿಗೆ ಆರೋಗ್ಯವಾದಂತ ಮಕ್ಕಳು, ನನಗೆ ಅನ್ಸುತ್ತೆ ಸ್ವಾತಿ ಮೇಡಮ್ದು ಮಕ್ಕಳು ಎಂತ ತುಂಬಾ ಪುಣ್ಯ ಮಾಡಿದಾರೆ ಅಂತಂದು. 1 ಡೇ ಇಂದನು ಶೇಕ್ ಅದಕ್ಕೆ ಸಿಕ್ಕಿದೆ ಅಂತಂದ್ರೆ. ಥ್ಯಾಂಕ್ ಯು ಸರ್. ಹೇಳಿ, 1 ತಿಂಗಳಿಂದ ಏನ್ ಚೇಂಜಸ್ ಅನ್ಸ್ತಾ ಇರ್ತೀರಿ ಅದನ್ನ ಡೈನೋಶೇಕ್ ಜೊತೆ ಫಾಲೋ ಮಾಡಿದಾಗೆ ಇಂಪ್ರೂವೈಸೇಷನ್ 100% ಆಗ್ತಾ ಬರುತ್ತೆ. ಹೇಳಿ. ಅದ್ ಸ್ವಲ್ಪ ಗುರುಗುರ ಸ್ವಲ್ಪ ಕಡಿಮೆ ಆಗೈತ್ ಮೇಡಮ್ ಇವಾಗ. ಎಲ್ಲಿಗೇನಾದ್ರು ಕರ್ಕೊಂಡ್ ಹೋದ್ರೆ ಹಂಗೆ ಅಂತಿದ್ರು ಮೇಡಮ್, ಇವಳೇನ್ ಹೀಗಿದ್ದಾಳೆ. ಆ ಗುರುಗುರ್ ಅನ್ನೋದಕ್ಕೆ ಬಾಳ ಅಸಹ್ಯ ಮೇಡಮ್. ಎಲ್ಲಿಗೂ ಹೋಗಂಗ್ ಆಗ್ತಿದ್ದಿಲ್ಲ ಮೇಡಮ್ ಕರ್ಕೊಂಡು. ಇವತ್ತು ಅವ್ರ ಮನೆ ಸತಿ ಹೋಗಲ್ಲ ಮೇಡಮ್. ಬಾಳ ಪ್ರಾಬ್ಲಮ್ ಇದೆ ಮೇಡಮ್. ಇವಾಗ ಸ್ವಲ್ಪ ಚೆನ್ನಾಗಿದ್ದಾರೆ ಮೇಡಮ್. ನಾನು ಬಾಳ ಸಫರ್ ಪಟ್ಟಿದ್ದೀನಿ ಮೇಡಮ್. ನಾನಂದ್ರೆ 2 ವರ್ಷದಿಂದ ಸಫರ್ ಪಟ್ಟಿದ್ದೀನಿ ಮೇಡಮ್. ಎಲ್ಲರೂ ಹಾಗೆ ಅಂತಾರ ಮೇಡಮ್. ನನಗ್ ಕೂಡ ಇದೇನ್ ಪ್ರಶ್ನೆ ಬಿಡಿ, ನಿಮಗೆ ಇನ್ನ ವಯಸ್ಸಾಗಿಲ್ಲ, ಆಗ್ತಾವಂತ. ನಮಗ್ ಗೊತ್ತು ಮೇಡಮ್ ಕಷ್ಟ ಅದು. ಸ್ವಲ್ಪ ಚೆನ್ನಾಗ್ ಆಗ್ತಿದೆ ಮೇಡಮ್. ಹೌದಲ್ವಾ? ಒಂದ್ ದಿವ್ಸನೇ ಹೇಳಿರ್ತೀರಿ 1% ಚೆನ್ನಾಗಿ ಆಗಿದ್ರೆ ನೀವ್ ಇಲ್ಲಿರಿ, 100% ಆಗೋದಿದೆ ಅಂತಂದು. ಹೌದಾ? ಅಳೋದ್ ಯಾಕೆ? ಹೌದಾ? ಅಳಬೇಡಿ. ಕಾರಣ ಏನಂತಂದ್ರೆ ಇಂಥ ನ್ಯೂಟ್ರಿಷನ್ ಇದೆ ಅಂತಂದ್ಮೇಲೆ ಸಾಧ್ಸಕ್ ಆಗಲ್ಲ, ಮಾಡಕ್ ಆಗಲ್ಲ ಅಂತಂದು ಅನ್ನೋದು ಯಾವ್ದು ಇಲ್ಲ. ಅದೆಲ್ಲ ನಮ್ ಕೈಯಲ್ಲಿ ಇರುತ್ತೆ. ನಾವ್ ಮಾಡ್ಕೊಂಡ್ರೆ ಮಾತ್ರ ಎಲ್ಲದೂ ಸಾಧ್ಯ. ಫಸ್ಟ್ ತಲೆಯಿಂದ ತೆಗ್ದಾಕಿ, ಇದು ಕಷ್ಟ, ಹೊರಗ್ನವ್ರಿಗೆ ಏನ್ ಅನ್ಸುತ್ತೆ, ಹೊರಗ್ನವ್ರು ಏನ್ ಅನ್ಕೊಂತಾರೆ ಅನ್ನೋದ್ ಬೇಡ. ನನ್ನ ಮಗು ನನಗ್ ಮುಖ್ಯ ಅಂತಂದ್ಮೇಲೆ ನಾನ್ ಹೆಂಗಿರ್ಬೇಕು ಆ ಮಗು. ಹೌದಾ? ಇವಾಗ 1% ಚೆನ್ನಾಗಿ ಗುರ್ಗುರ್ ಅನ್ನೋದು ಕಡಿಮೆ ಆಗಿದೆ ಅಂತಂದ್ರೆ ಹಾ, ಈ ಚೇಂಜಸ್. ಹೌದಾ? ನೀವ್ ಬಂದಾಗ ಹೇಳಿದ್ರಿ 300 ಗ್ರಾಮ್ weight ಗೇನ್ ಆಗಿದ್ದಾಳೆ ಅಂತ 20 ದಿನಕ್ಕೆ ಬಂದಾಗ. ಸೊ ಇಷ್ಟ ಆಗಿದೆ ಅಂತಂದ್ಮೇಲೆ ಬಿಲೀವ್ ಮಾಡಿ ಇನ್ನೂ ಆಗೋದಕ್ಕಿರುತ್ತೆ ಇಂಪ್ರೂವೈಸೇಷನ್. ಅಂದ್ರೆ ಇದು ಡೈಲಿ ಕಮ್ಯುನಿಟಿನಲ್ಲಿ ಇಟ್ಟು ಕೋಚ್ ಫಾಲೋ ಅಪ್ ನ ತಗೊಂಡ್ರೆ ಮಾತ್ರ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು. ಇನ್ನ ಒಬ್ಬರಿಗೆ ಅವಕಾಶ ಕೊಡೋಣ. ಯಾರಾದ್ರೂ ಕೈ ಹಿಂಗನ್ನಿ, ನಂದು ಹೇಳಲೇಬೇಕು ಒಂದು ಸ್ಪೆಷಲ್ ರಿಸಲ್ಟ್ಸ್ ನನ್ನ ಮಕ್ಕಳದು ಅಂತ. ಒಬ್ಬ ಅವಕಾಶ. ಸೊ ಇಲ್ಲಿ ಗೀತಾ ಮೇಡಮ್ ಅಂತಿದ್ದಾರೆ. ಓಕೆ, ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ನಾನು ಅಷ್ಟೇನೆ 3 ವರ್ಷ 6 ತಿಂಗಳು ಕಂಪ್ಲೀಟ್ ఆಗಿದೆ. పెదవే పలికిన మాటల్లోనే తీయని మాటే అమ్మా, కదిలే దేవత అమ్మా, కంటికి వెలుగమ్మా. పెదవే పలికిన మాటల్లోనే తీయని మాటే అమ్మా, కదిలే దేవత అమ్మా, కంటి ಸೂಪರ್ ಅಲ್ವಾ? ಎಷ್ಟೋ ಜನ ಇನ್ನೂ ಅನುಮಾನಿಸ್ತಾ ಇರ್ತಾರೆ, ಇನ್ನು ಮಕ್ಳಿಗೆ ಕೊಡ್ಬೇಕಂತದ್ದು. ನಮ್ ಮಕ್ಳಿಗೆ ಸಿಗ್ಲಿಲ್ಲಲ್ಲ ಅನ್ನೋದು ಒಂದ್ ಕೊರತೆ ಆಗಿದ್ರೆ ಇವ್ರದ್ದು ಒಂಥರ ಚಿಂತೆಗಳು. ಹೌದಲ್ಲ? ಆ ತರ ತುಂಬಾ ಆಲೋಚನೆಗಳನ್ನ ಬಿಡಿ, ಬಿಲೀವ್ ಮಾಡಿ. ಯಾಕಂದ್ರೆ ಹಂಗಲ್ಲ ಮಂಜುಳಾ ತುಂಬಾ ಮೇಡಮ್. ಜನಕ್ಕೆ ನ್ಯೂಟ್ರಿಷನ್ ಅರ್ಥ ಆಗಿರ್ಬೋದು, ಅರ್ಥ ಆಗದೆ ಇರ್ಬೋದು. ಬಟ್ ಬಿಲೀವ್ ಇಸ್ ಇಂಪಾರ್ಟೆಂಟ್. ಹೌದಲ್ಲ? ಒಂದು ನಂಬಿಕೆ ಮದುವೆ ಅನ್ನೋದಿದ್ರೆ. ಆಗಕ್ ಮುಂಚೆ ಈ ನ್ಯೂಟ್ರಿಷನ್ ಸಿಕ್ಕಿದ್ರೆ ಮಕ್ಳು ಇಷ್ಟು ಬ್ಯೂಟಿಫುಲ್ ಆಗಿ ಹುಡ್ತಿದ್ರೇನೋ ಅಂತ ಅನ್ಸ್ಬಿಡ್ತು ನನಗೆ. ಹೌದು, ನಿಜ. ನೋಡಿ, ತಿಳ್ಕೊಂಡವ್ರಿಗೆ ಹಿಂಗೆ ಅನ್ಸೋದು, ಎಂಥ ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಟ್ಟೆ. ನಮ್ಮ ಮನೆಗೆ ಯಾರ ನಾವ್ ವೆಲ್ನೆಸ್ ಕೋಚ್ ಅವಾಗ ಬಂದು ಹೇಳಿದ್ರೆ ಹೆಂಗಿರ್ತಿತ್ತು ನಮ್ ಜೀವನ ಅಂತದ್ದು. ಹೇಳಿ. ಮಕ್ಳಿದಾರೆ ಟ್ರೈ ಮಾಡೋಣ. ಗುಡ್ ಮಾರ್ನಿಂಗ್ ಮೇಡಮ್. ಆಪ್ಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಕೋಚ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾನು 3.5 ವರ್ಷದಿಂದ ಶೇಕ್ ಪ್ರೆಷರ್ ತಗೊಳ್ತಾ ಇದ್ದೀನಿ. ನಾನು ಚೆನ್ನಾಗ್ ಆಗ್ತಾ ಕೊಟ್ಟಿದ್ದು ಫಸ್ಟ್ ನನ್ ಮಗನಿಗೆ ಕೊಟ್ಟಿದ್ದು. ನನ್ ಮಗದು ಫೋಟೋ ಶೇರ್ ಮಾಡ್ತೀನಿ, ಶೇರ್ ಮಾಡಿ ಹೇಳ್ತೀನಿ. ಬರುತ್ತೆ. ಹೊಸಪೇಟೆಯಿಂದ ಬರ್ಬೇಕಲ್ಲ, ಮುಂದ್ರಾಬಾದಿಂದ ಲೇಟ್ ಆಗತ್ತೆ ಅಷ್ಟೇ. ಹೌದು, ಹೊಸಪೇಟೆಯಿಂದ ಬರ್ಬೇಕು. ಬಂತ ಮೇಡಮ್ ನನ್ ಮಗಂದು ಇದು ಫೋಟೋ. ಹಾ, ಬಂತು. ಮಧ್ಯದಲ್ಲಿ ಹಿಂಗೆ ನನ್ನ ಸ್ವಲ್ಪ ಮಗನಿಗೆ ಎನ್ಲಾರ್ಜ್ ಮಾಡಿ, ಎನ್ಲಾರ್ಜ್ ಮಾಡಿ, ಅದು ಎನ್ಲಾರ್ಜ್ ಅಂದ್ರೆ ದೊಡ್ಡದಾಗಿ ಮಾಡಿ ಅದು ಸ್ವಲ್ಪ. ಹಾ, ಓಕೆನಾ? ಸೂಪರ್. ಹಿಂಗೆ ಇದ್ದಾಗ ಅವನಿಗೆ 5 ವರ್ಷ ಮಧ್ಯದಲ್ಲಿ ಪ್ಲೇಟ್ ಅಲ್ಲಿ ಡೈನೋಶೇಕ್ ಹಾಕಿದ್ದಾನೆ. 5 ವರ್ಷ ಅವನಿಗೆ ಏಜ್ ಅವಾಗಲಿಂದ ಈ ನ್ಯೂಟ್ರಿಷನ್ ಯಾಕೆ ಕೊಟ್ಟಿದ್ದಂದ್ರೆ ನನ್ನ ಮಗನಿಗೆ ತುಂಬಾ ವಿಪರೀತ ಕೆಮ್ಮು.
ತುಂಬಾ ವೀಕ್ ಆಗ್ಬಿಡೋದು, ಮೈಯೆಲ್ಲ ದದ್ದಾಗ್ಬಿಡೋದು, ಲಂಗ್ಸ್ ಪ್ರಾಬ್ಲಮ್ ಇರ್ತಾ ಇತ್ತು. ಅವನಿಗೆ ಇನ್ಹೇಲರ್ ಯೂಸ್ ಮಾಡ್ತಿದ್ದೆ ಮೇಡಮ್ ಬಿಫೋರ್ ನಾನು. ಅವನಿಗೆ ಒಂದು ವಾರ ಆದ್ರೇನು ಕಕ್ಕ ಬರ್ತಿದ್ದಿಲ್ಲ. ಈ ಮಧ್ಯದಲ್ಲಿ ಇರೋ ಫೋಟೋದಲ್ಲಿ ಪ್ಲೇಟ್ ಅಲ್ಲಿ ಡೈನೋ ಶೇಕ್